ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಅಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC MTS CHSL ಹಾಗೆ GD ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ ಇಂಗ್ಲೀಷ್ನ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ. ಸೊ ಮೇನ್ಲಿ ಹೇಳೋದಾದ್ರೆ ಈ SSC MTS ಮಾಕ್ ಎಕ್ಸಾಮ್ ಅಂತ ನೀವು ಇದನ್ನ ಕನ್ಸಿಡರ್ನ ಮಾಡ್ಕೊಳ್ಬಹುದು, ಸರಿನಾ. ಸೊ ಹಾಗಾದ್ರೆ ಈ ಒಂದು ಸೆಷನಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ ಅಂತ ನೋಡೋದಾದ್ರೆ 5 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನ ಡಿಸ್ಕಷನ್ ಮಾಡ್ತೀವಿ, 5 ಸಿನಾನಿಮ್ಸ್ ಪ್ರಶ್ನೆಗಳನ್ನ, 5 ಆಂಟೋನಿಮ್ಸ್ ಪ್ರಶ್ನೆಗಳನ್ನ, 10 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಪ್ರಶ್ನೆಗಳನ್ನ, ಹಾಗೆ 5 ಕಾಮನ್ ಎರರ್ಸ್ ಪ್ರಶ್ನೆಗಳನ್ನ, ಮತ್ತೆ 5 ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ತೀವಿ, ಸರಿನಾ. ಸೊ ಟೋಟಲಿ ಹೇಳೋದಾದ್ರೆ 35 ಡೈರೆಕ್ಟ್ ಪ್ರಶ್ನೆಗಳು, ಹಾಗೆ ಇಂಡೈರೆಕ್ಟ್ ಆಗಿ ಏನಿಲ್ಲ ಅಂದ್ರೂ ಸಹ 70ಕ್ಕಿಂತ ಜಾಸ್ತಿ ಇಂಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಕಲ್ತ್ಕೊಂಡು ಹೋಗ್ತೀವಿ, ಸರಿನಾ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಟಾಪಿಕ್ ಯಾವುದಿದೆ ಅಂತ ನೋಡಿದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು, ಸರಿನಾ. ಸೊ ಫಸ್ಟ್ ಏನು ಮಾಡೋಣ ಅಂದರೆ 5 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ನೋಡ್ಕೊಳ್ಳೋಣ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ, ಆ ಬಿಲ್ಡಿಂಗ್ ವೇರ್ ಎನಿಮಲ್ಸ್ ಆರ್ ಬಚರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಒಂದು ಮಳಿಗೆ ಅಥವಾ ಒಂದು ಬಿಲ್ಡಿಂಗ್ನಲ್ಲಿ ಈ ಪ್ರಾಣಿಗಳನ್ನು ಕೊಲ್ಲಲಾಗ್ತದೆ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ, ಡಿಸೆಂಟರ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಅಬೇಟರ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಬ್ಯೂರೋ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಸಿಮೆಟ್ರಿ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದಾ? ಲೈಕ್ ಹೇಳೋದಾದ್ರೆ ಇವಾಗ ಚಿಕನ್ ಶಾಪು, ಮಟನ್ ಶಾಪು, ಅದು ಇದು ಅಂತ ನಾವು ನಾನ್ ವೆಜ್ ಶಾಪ್ಗಳು ಹೇಳ್ತೀವಿ ಗೊತ್ತಾ. ಸೊ ಅದನ್ನೇ ಈ ಒಂದು ಮಳಿಗೆ ಅಂತ ಹೇಳ್ತೀವಿ, ಸರಿನಾ. ಆ ಬಿಲ್ಡಿಂಗ್ ವೇರ್ ಎನಿಮಲ್ಸ್ ಆರ್ ಬಚರ್ಡ್, ಯಾವ ಒಂದು ಮಳಿಗೆಯಲ್ಲಿ ಈ ಒಂದು ಎನಿಮಲ್ಗಳು ಅಥವಾ ಪ್ರಾಣಿಗಳನ್ನು ಕೊಲ್ಲಲ್ಪಡ್ತದೆ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾನೆ. ಆ ಒಂದು ಮಳಿಗೆಗೆ ಏನಂತ ಕರಿತೀವಿ? ಸೊ ಆಪ್ಷನ್ ಬಿ ಅಬೇಟರ್ ಅಂತ ಕರಿತೀವಿ, ಸರಿನಾ. ಅಬೇಟರ್ ಅಂತಂದರೆ ಒಂದು ರೀತಿ ಹೇಳೋದಾದರೆ, ಕನ್ನಡದಲ್ಲಿ ಹೇಳೋದಾದರೆ ಕಸಾಯಿ ಖಾನೆ ಅಂತ, ಸರಿನಾ. ಯಾವುದು? ಕಸಾಯಿ ಖಾನೆ. ಈ ಕಸಾಯಿ ಖಾನೆಯನ್ನು ನಾವು ಏನಂತ ಕರಿತೀವಿ ಇಂಗ್ಲೀಷಲ್ಲಿ ಅಂತಂದರೆ ಅಬೇಟರ್ ಅಂತ ಕರಿತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಈ ಸಿಮೆಟ್ರಿ ಅಂದರೆ ಏನು? ಸಮಾಧಿ ಅಂತ ಹೇಳ್ತೀವಿ, ಸರಿನಾ. ಇದೊಂದು ಸಮಾಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಬ್ಯೂರೋ ಅಂದರೆ ಏನು? ಬ್ಯೂರೋ ಅಂದರೆ ಒಂದು ರೀತಿ ಬಲ, ಶಕ್ತಿ ಅಂತ ಹೇಳ್ತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಜೆರಡ್ ಡೆಲಿಬ್ರೆಂಟ್ಲಿ ಸೆಟ್ ಫೈರ್ ಟು ಪ್ರಾಪರ್ಟಿ ಆ್ಯಂಡ್ ಗಾಟ್ ಅರೆಸ್ಟೆಡ್ ಬೈ ದ ಪೊಲೀಸ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇಲ್ಲಿ ಏನು ಸರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ, ಮೀನ್ಸ್ ಡೆಲಿಬ್ರೆಂಟ್ಲಿ ಸೆಟ್ ಫೈರ್ ಟು ಅ ಪ್ರಾಪರ್ಟಿ ಆ್ಯಂಡ್ ಗಾಟ್ ಅರೆಸ್ಟೆಡ್, ಇದೇ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿದೆ, ಸರಿನಾ. ಸೊ ಗೊತ್ತಿದ್ದು ಸಹ ಬೆಂಕಿಯನ್ನು ಹಚ್ಚೋದು. ಇವಾಗ ಕೆಲವೊಂದು ಮನೆಗಳಿಗೆ ಬೆಂಕಿ ಹಚ್ಚಿರ್ತಾರೆ ಎಷ್ಟೋ ಸರಿ, ಆ್ಯಂಡ್ ದೆನ್ ಹಾಸ್ಟೆಲ್ಗಳಿಗೆ, ಆ್ಯಂಡ್ ದೆನ್ ಸಮ್ ಇನ್ಸ್ಟಿಟ್ಯೂಷನ್ಗಳಿಗೆ ಬೆಂಕಿ ಹಚ್ತಾರೆ ಬೇಕಂತಾನೆ. ಇವಾಗ ನೀವು ನೇಪಾಳದಲ್ಲಿ ನೋಡಬಹುದು, ಜಂಜಿ ಏನಿದಾರಲ್ವ ಅವರ ಪಾರ್ಲಿಮೆಂಟ್ಗೆ ಅವರು ಬೆಂಕಿಯನ್ನು ಹಚ್ಚಿದ್ರು, ಸರಿನಾ. ಸೊ ಅದನ್ನು ಈಗ ಗೊತ್ತಿದ್ದು ಸಹ ಬೆಂಕಿಯನ್ನು ಹಚ್ಚೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ ಆರ್ಸನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಡೈಸ್ಟ್ರೋಫಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಇನ್ಸೋಮ್ನಿಯಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ 4 ಏನಂತ ಕೊಟ್ಟಿದ್ದಾನೆ ಅಂದರೆ ಡಿಮೆಂಟಿಯಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆರ್ಸನ್ ಅಂತ ಆಗ್ತದೆ, ಸರಿನಾ. ಬಟ್ ಆರ್ಸೋನಿಸ್ಟ್ ಅಂದರೆ ಏನು? ARSONIST ಆರ್ಸೋನಿಸ್ಟ್ ಅಂದರೆ ಏನು? ಗೊತ್ತಿದ್ದು ಸಹ ಬೆಂಕಿಯನ್ನು ಹಚ್ಚುವ ವ್ಯಕ್ತಿಗೆ ನಾವೇನಂತ ಕರಿತೀವಿ ಅಂತಂದರೆ ಆರ್ಸೋನಿಸ್ಟ್ ಅಂತ ಕರಿತೀವಿ, ಸರಿನಾ. ಬಟ್ ಬೆಂಕಿ ಹಚ್ಚುವ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂದರೆ ಆರ್ಸನ್ ಅಂತ ಕರಿತೀವಿ, ಗೊತ್ತಿರಲಿಕ್ಕೆ ಕೇಳಬಹುದು. ಆ್ಯಂಡ್ ದೆನ್ ಈ ಡಿಮೆನ್ಷಿಯಾ ಅಂದರೆ ಏನು? ಡಿಮೆನ್ಷಿಯಾ ಅಂತಂದರೆ ಹುಚ್ಚು ಅಂತ ಹೇಳ್ತೀವಿ, ಸರಿನಾ. ಒಂದು ರೀತಿ ಹುಚ್ಚು, ಪಾಗಲ್ಪಂತಿ ಅಂತ ಹೇಳ್ತೀವಿ ಗೊತ್ತಾ. ಸೊ ಅದನ್ನು ಹುಚ್ಚು ಅಂತ ಹೇಳ್ಬೋದು, ಹುಚ್ಚು. ಆ್ಯಂಡ್ ದೆನ್ ಇನ್ಸೋಮ್ನಿಯಾ ಅಂದರೆ ಏನು? ನಿದ್ರಾಹೀನತೆ ಅಂತ ಹೇಳ್ತೀವಿ, ನಿದ್ರಾಹೀನತೆ. ಓಕೆ, ಸೋಮ್ನಿಯಾ ಅನ್ನೋ ವರ್ಡ್ ಏನಂತ ಹೇಳುತ್ತೆ ಅಂದರೆ ನಿದ್ರೆಯ ಬಗ್ಗೆ ಹೇಳುತ್ತೆ, ಸೋಮ್ನಿ. ಓಕೆ, ಸೋಮ್ನಿ ಅಂತಂದರೆ ನಿದ್ರೆ ಅಂತ ಹೇಳುತ್ತೆ, ಸೋಮ್ನಿಯಾ ಅಂತ ಹೇಳುತ್ತೆ. ಆ್ಯಂಡ್ ದೆನ್ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಆ ಕಂಡೀಷನ್ ವಿಚ್ ಈಸ್ ಹ್ಯಾವಿಂಗ್ ಅ ಪ್ರಾಬ್ಲಮ್ ಇನ್ ಸ್ಲೀಪಿಂಗ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಯಾವ ಒಂದು ಕಂಡೀಷನ್ ಇದೆ ಅದು ಮಲ್ಗಕ್ಕೆ ಪ್ರಾಬ್ಲಮ್ ಮಾಡ್ತಿದೆ ಅಂತ. ಸ್ಲೀಪಿಂಗ್ ಪ್ರಾಬ್ಲಮ್ನ ನಾವೇನಂತ ಕರಿತೀವಿ? ಆರ್ಸನ್ ಅಂತ ಕರಿತೀವಿ, ಡೈಸ್ಟ್ರೋಫಿ ಅಂತ ಕರಿತೀವಿ, ಇನ್ಸೋಮ್ನಿಯಾ ಅಂತ ಕರಿತೀವಿ, ಇಲ್ಲಾಂದರೆ ಡಿಮೆನ್ಷಿಯಾ ಅಂತ ಕರಿತೀವಿ ಅಂತ ಕೇಳಿದ್ದಾನೆ, ಸರಿನಾ. ಸೊ ನಿದ್ರಾಹೀನತೆ ಅಂದರೆ ನಾವು ಯಾವ್ದು ಹೇಳ್ತೀವಿ? ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇನ್ಸೋಮ್ನಿಯಾ ಅಂತ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ ಅಂದರೆ, ಆ ಪರ್ಸನ್ ಹೂ ಅಬ್ಸ್ಟೆನ್ಸ್ ಫ್ರಮ್ ಎನಿ ಸಾರ್ಟ್ ಆಫ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಯಾವೊಬ್ಬ ವ್ಯಕ್ತಿ ಅವನು ಈ ಒಂದು ಕುಡಿಯುವ ಡ್ರಿಂಕ್ಸ್ ಏನಿದಾವಲ್ಲ, ಮೀನ್ಸ್ ಆಲ್ಕೋಹಾಲಿಕ್ ಏನು ಪದಾರ್ಥಗಳೇನಿದಾವಲ್ಲ ಅದರಿಂದ ದೂರ ಇರ್ತಾನೆ, ನಶೆಯಿಂದ ದೂರ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತ. ಸೊ ನಶೆಯಿಂದ ದೂರ ಇರ್ತಕ್ಕಂಥ ವ್ಯಕ್ತಿ ಏನು ಕುಡಿತಾನೆ? ಜಾಸ್ತಿ ಟೀನೇ ಕುಡಿತಾನೆ, ಸರಿನಾ. ಸೊ ಆತ ಏನಾಗಿರ್ತಾನೆ ಅಂದರೆ ಟೀ ಟೋಟ್ಲಾರೇ ಆಗಿರ್ತಾನೆ, ಟೀನೇ ಅವನಿಗೆ ಸಂಪೂರ್ಣವೇ ಆಗಿಬಿಟ್ಟಿರುತ್ತೆ, ಸರಿನಾ. ಯಾವುದು ಕೂಡ ರಮ್ಮು ಅದು ಇದು ಅಂತ ಅವನು ಕುಡಿಯೋದಿಲ್ಲ. ಸೊ ಹಾಗಾದರೆ ಇಲ್ಲಿ ವೆಟರ್ ಅಂದರೆ ಏನು? ವೆಟರನ್ ಅಂದರೆ ಇದನ್ನು ಸಾಕಷ್ಟು ಕೇಳಿದಾನೆ ಸಿನೋನಿಮಲ್ಲಿ. ವೆಟರನ್ ಅಂದರೆ ಏನು ಅಂತಂದರೆ ದಕ್ಷ ಅಂತ ಹೇಳ್ತೀವಿ, ದಕ್ಷ ಅಂತ, ಇಲ್ಲಾಂದರೆ ವರ್ಚು ಅಂತ ಹೇಳ್ಬೋದು, ಸರಿನಾ. ವರ್ಚು ಆ್ಯಂಡ್ ದೆನ್ ವೆಟರನ್ ಎರಡೂ ಕೂಡ ನಿಮಗೆ ಸೇಮ್ ಮೀನಿಂಗ್ ಕೊಡುತ್ತೆ. ಇಲ್ಲ ಅಂತಂದರೆ ಡೆಫ್ಟ್ ಅಂತ ಜಾಸ್ತಿ ಟೈಮ್ ಕೇಳಿದ್ದಾನೆ, ಇದನ್ನು ನೆನ್ಪಿಟ್ಕೊಳ್ಳಿ, ಸರಿನಾ. ಯಾವುದು? DEFT, ಡೆಫ್ಟ್ ಅಂದರೆ ಏನು ಅಂತ ಕೇಳ್ತಾನೆ, ಇದನ್ನು ಕೂಡ ನಾವು ದಕ್ಷ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ಸಮರ್ಟಿಯನ್ ಅಂದರೆ ಏನು? ಸಮರ್ಟಿಯನ್ ಅಂದರೆ ಒಂದು ರೀತಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ಬೋದು, ಸರಿನಾ. ಎಲ್ಲರಿಗೂ ಕೂಡ ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿ, ಹಮ್ದರ್ದ್ ಪರ್ಸನ್ ಅಂತ ಹೇಳ್ತೀವಿ ಗೊತ್ತಾ.
ಅಂದರೆ ಯಾರಿಗೆ ನೋವಾದರೂ ಕೂಡ ಆತನಿಗೆ ನೋವಾಗುತ್ತೆ, ಸೊ ಅವರಿಗೆ ಸಹಾಯ ಮಾಡಬೇಕು ಅಂತ ಹೋಗ್ತಿರ್ತಾರಲ್ಲ, ಸೊ ಅವರನ್ನು ನಾವೇನಂತ ಕರಿತೀವಿ, ಸಮಾರ್ಟಿಯನ್ ಅಂತ ಕರಿತೀವಿ. ನೀವು ಮದ್ರಾಸಿ ಅಂತ ಒಂದು ಫಿಲ್ಮ್ ಇದೆ ನೋಡಿದ್ದೀರಾ? ಆ ಮದ್ರಾಸಿ ಫಿಲ್ಮಲ್ಲಿ ಇರ್ತಕ್ಕಂಥ ಹೀರೋ ಹೇಗಿರ್ತಾನೆ ಅಂದರೆ ಸಮಾರ್ಟಿಯನ್ ಇರ್ತಾನೆ. ಮೀನ್ಸ್ ಎಲ್ಲರೂ ಕೂಡ ಯಾರಿಗೆ ಪ್ರಾಬ್ಲಮ್ ಇರಲಿ ಆತ ಹೋಗಿ ನಿಂತ್ಕೊಳ್ತಾನೆ ಅವ್ರ ಜೊತೆ, ಸರಿನಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಮಾರ್ಟಿಯನ್ ಅಂತ ಕರಿತೀವಿ. ಬಟ್ ಯಾರು ಈ ಒಂದು ನಶೆಯನ್ನು ಮಾಡೋದಿಲ್ಲಲ್ವಾ, ಈ ಒಂದು ಆಲ್ಕೋಹಾಲಿಕ್ ಡ್ರಿಂಕ್ಸ್ಗಳನ್ನು ತಗೊಳ್ಳೋದಿಲ್ಲಲ್ವಾ, ಅವರನ್ನು ನಾವೇನಂತ ಕರಿತೀವಿ ಅಂದರೆ ಟೀ ಟೋಟ್ಲರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನು ಬಾರ್ ಸಾಕಷ್ಟು ಸರಿ ಕೇಳಿದ್ದಾನೆ ಈ ಒಂದು ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ಅಂದರೆ ಆ ಪರ್ಸನ್ ಆರ್ ಎಂಟಿಟಿ ದ್ಯಾಟ್ ಈಸ್ ಅನೇಬಲ್ ಟು ಪೇ ಡೆಬ್ಟ್ಸ್ ಅಂತ ಕೊಟ್ಟಿದ್ದಾನೆ. ಸಾಲವನ್ನು ತೀರಿಸೋಕ್ಕೆ ಆಗದೆ ಇರತಕ್ಕಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಏನಂತ ಕರಿತೀವಿ? ಬಸ್ಟರ್ಡ್ ಅಂತ ಕರಿತೀವಿ, ಇಲ್ಲಾಂದರೆ ಇನ್ಸರ್ಜೆಂಟ್ ಅಂತ ಕರಿತೀವಿ, ಇಲ್ಲಾಂದರೆ ಇನ್ಸಾಲ್ವೆಂಟ್ ಅಂತ ಕರಿತೀವಿ, ಇಲ್ಲಾಂದರೆ ರೆಕ್ಲ್ಯೂಸ್ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾನೆ. ಸೊ ಏನಾಗುತ್ತೆ ಹಾಗಾದರೆ ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಇನ್ಸಾಲ್ವೆಂಟ್ ಅಂತ ಆಗುತ್ತೆ, ಸರಿನಾ? ಇನ್ಸಾಲ್ವೆಂಟ್ ಅಂತ ಆಗುತ್ತೆ, ಇಲ್ಲಾಂದರೆ ಬ್ಯಾಂಕ್ರಪ್ಟ್ ಅಂತ ಕೂಡ ಹೇಳ್ಬೋದು, ಸರಿನಾ? ಆ ಪರ್ಸನ್ ಆರ್ ಎಂಟಿಟಿ ದ್ಯಾಟ್ ಈಸ್ ಅನೇಬಲ್ ಟು ಪೇ ಡೆಬ್ಟ್ಸ್ ಅಂತಂದರೆ ನಾವು ಬ್ಯಾಂಕ್ರಪ್ಟ್ ಅಂತ ಹೇಳಿದ್ರು ಕೂಡ ಸರಿಯಾದ ಉತ್ತರ ಆಗುತ್ತೆ, ಇಲ್ಲ ಅಂತಂದರೆ ಇನ್ಸಾಲ್ವೆಂಟ್ ಅಂತ ಹೇಳಿದ್ರು ಕೂಡ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ರೆಕ್ಲ್ಯೂಸ್ ಅಂದರೆ ಮೀನಿಂಗ್ ಏನು ಕೊಡುತ್ತೆ? ರೆಕ್ಲ್ಯೂಸ್ ಅಂದರೆ ಸನ್ಯಾಸಿ ಅಂತ ಹೇಳ್ತೀವಿ, ಸನ್ಯಾಸಿ. ಇಲ್ಲ ಅಂತಂದರೆ ಇಡೀ ಒಂದು ಈ ಸಾಂಸಾರಿಕ ಜೀವನವನ್ನು ಬಿಟ್ಟು ಅಲಗ್, ಮೀನ್ಸ್ ಬೇರೆ ಒಂದು ಲೋಕದಲ್ಲಿ ಹೋಗಿ ಬದುಕ್ತಿರ್ತಾರಲ್ವ, ಲೈಕ್ ಇವಾಗ ಹಿಮಾಲಯದಲ್ಲಿ ಹೋಗಿ ಬದುಕ್ತಿರ್ತಾರೆ, ಇಲ್ಲಾಂದರೆ ಯಾರ್ದು ಕೂಡ ಸವಾಸ ಬೇಡಪ್ಪ, ನಾನು ಕಾಡಲ್ಲಿ ಹೋಗಿರ್ತೀನಿ ಅಂತ ಹೇಳ್ತಿರ್ತಾರೆ, ಗೊತ್ತಾ? ಸೊ ಅವ್ರನ್ನೆಲ್ಲರೂ ಕೂಡ ನಾವು ಏನಂತ ಯಾವ ಒಂದು ಕ್ಯಾಟಗರಿಯಲ್ಲಿ ಹಾಕ್ಬೋದು ಅಂದರೆ ರೆಕ್ಲ್ಯೂಸ್ ಪರ್ಸನ್ ಕ್ಯಾಟಗರಿಯಲ್ಲಿ ನಾವು ಹಾಕ್ಬೋದು. ಮತ್ತು ಇನ್ಸರ್ಜೆಂಟ್ ಅಂದರೆ ಏನು? ಇನ್ಸರ್ಜೆಂಟ್ ಅಂದರೆ ಒಂದು ರೀತಿ ದಂಗೆಕೋರ ಅಂತ ಹೇಳ್ತೀವಿ, ಸರಿನಾ? ಯಾವುದು ದಂಗೆಕೋರ? ಇವಾಗ ದಂಗೆಯನ್ನು ಎಬ್ಬಿಸ್ತಿರ್ತಾರೆ, ಗೊತ್ತಾ? ಕೆಲವೊಬ್ರು ಸುಮ್ಮನೆ ಅವರನ್ನು ನಾವು ಏನಂತ ಕರಿತೀವಿ ಅಂದರೆ ಇನ್ಸರ್ಜೆಂಟ್ ಪರ್ಸನ್ ಅಂತ ಕರಿತೀವಿ, ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ಬಸ್ಟೆಡ್ ಅಂದರೆ ಏನು? ಬಸ್ಟೆಡ್ ಅಂದರೆ ಬಂಧಿಸುವುದು, ಒಬ್ಬರ ಯಾರನ್ನೂ ಕೂಡ ಬಂಧಿಸೋದು, ಆರೋಪಿಯನ್ನು ಬಸ್ಟೆಡ್ ಮಾಡಿದ್ರು, ಮೀನ್ಸ್ ಅವರನ್ನು ಬಂಧಿಸಿದ್ರು ಅಂತ ಹೇಳ್ತೀವಿ, ಸರಿನಾ? ಸೊ ಇವಾಗ ಏನಾಯಿತು, 5 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳು ಕಂಪ್ಲೀಟ್ ಆಯಿತು, ಸರಿನಾ? ಸೊ ಇವಾಗ ನಾವು ನೆಕ್ಸ್ಟ್ ಏನು ನೋಡೋಣ ಅಂತಂದರೆ ಸಿನೋನಿಮ್ಸ್ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಸಿನೋನಿಮ್ಸಲ್ಲಿ ಮೊದಲ ಸಿನೋನಿಮ್ ಏನಿದೆ? ಆ ಡೆಟ್ರಿಮೆಂಟಲ್ ಆಟಿಟ್ಯೂಡ್ ಕ್ಯಾನ್ ಆಲ್ವೇಸ್ ಬಿ ಅ ಕ್ಯೂರ್ಡ್ ವಿತ್ ಅ ಕಾರ್ಡಿಯಲ್ ಅಪ್ರೋಚ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಅಂಡರ್ಲೈನ್ ಯಾವುದಾಗಬೇಕಾಗಿತ್ತು ಅಂದರೆ ಡೆಟ್ರಿಮೆಂಟಲ್ ಅಂತ ಆಗಬೇಕಾಗಿತ್ತು. ಸೊ ಡೆಟ್ರಿಮೆಂಟಲ್ ಮೀನಿಂಗ್ ಏನಾಗಿದೆ, ಸಿನೋನಿಮ್ ಏನಾಗಿದೆ ಅಂತ ಕೇಳಿದ್ದಾನೆ. ಡೆಟ್ರಿಮೆಂಟಲ್ ಅಂದರೆ ನಾವೇನಂತ ಹೇಳ್ತೀವಿ? ಹಾನಿಕಾರಕ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹಾನಿಕಾರಕ. ಸೊ ಇದರಲ್ಲಿ ಇಂಗ್ಲೀಷಲ್ಲಿ ಹೇಳೋದಾದರೆ ಹಾರ್ಮ್ ಅಂತ ಹೇಳ್ಬೋದು, ಜಿಯೋಪಾರ್ಡಿ ಅಂತ ಹೇಳ್ಬಹುದು, ಇಲ್ಲ ಅಂತಂದರೆ ಪೆರಿಲಿಯಸ್ ಅಂತ ಹೇಳ್ಬೋದು, ಸರಿನಾ? ಪೆರಿಲಿಯಸ್ ಕೇಳಿದ್ದಾನೆ, ಜಿಯೋಪಾರ್ಡಿ ಕೇಳಿದ್ದಾನೆ, ಮತ್ತು ಹಾರ್ಮ್ಫುಲ್ ಅನ್ನೋದು ಕೂಡ ನಿಮಗೆ ಕೇಳಿದ್ದಾನೆ. ಸೊ ಇಲ್ಲಿ ಡೆಟ್ರಿಮೆಂಟಲ್ಗೆ ಯಾವುದೇ ಸರಿಯಾದ ಉತ್ತರ ಆಗುತ್ತೆ, ಮೀನ್ಸ್ ಸಿನೋನಿಮ್ ಆಗುತ್ತೆ ಅಂದರೆ ಹಾರ್ಮ್ಫುಲ್ ಆಗುತ್ತೆ, ಆ್ಯಂಡ್ ದೆನ್ ಜಿಯೋಪಾರ್ಡಿ ಆಗುತ್ತೆ, ಆ್ಯಂಡ್ ದೆನ್ ಪೆರಿಲಿಯಸ್ ಆಗುತ್ತೆ. ಸೊ ಹೀಗಿದ್ರೆ ಡೆಟ್ರಿಮೆಂಟಲ್ ಇದ್ರೆ ಹಾರ್ಮ್ ಆಗಿದ್ರೆ ಅದು ಹೇಗಿರುತ್ತೆ? ಡ್ಯಾಮೇಜಿಂಗ್ ಆಗಿರುತ್ತೆ, ಸರಿನಾ? ಅದೇನಾಗಿರುತ್ತೆ? ಡ್ಯಾಮೇಜಿಂಗ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಡ್ಯಾಮೇಜಿಂಗ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಸೋಷಿಯಲ್ಗೆ ಸರಿಯಾದ ಸಮಾನಾರ್ಥಕ ಪದಗಳು ಯಾವುದಾಗುತ್ತೆ? ಅಮಿಕೇಬಲ್ ಅಂತ ಆಗುತ್ತೆ, ಸರಿನಾ? ಅಮಿಕೇಬಲ್ ಇಲ್ಲ ಅಂದರೆ ಫ್ರೆಂಡ್ಲಿ ಅನ್ನೋದು ಏನಿದಾವಲ್ವಾ, ಈ ಒಂದು ಸೋಷಿಯಲ್ ಅನ್ನೋ ವರ್ಡ್ಗೆ ಸಿನೋನಿಮ್ಸ್ಗಳಾಗ್ತವೆ. ಆ್ಯಂಡ್ ದೆನ್ ಅನ್ಮೈಂಡ್ಫುಲ್, ಏನು ಕೂಡ ಅನ್ಕೊಳ್ಳೋದಿಲ್ಲ, ಓಕೆ, ಏನು ಅನ್ಕೊಳ್ಳೋಲ್ಲ ಬಿಡುಗರು ಅಂತ. ಸೊ ಅನ್ಮೈಂಡ್ಫುಲ್ ಏನು ಕೂಡ ಅವರು ಮೈತಲೆಗೆ ಹಾಕೊಳ್ಳೋದಿಲ್ಲ. ಆ್ಯಂಡ್ ದೆನ್ ಕೋಆಪರೇಟಿವ್ ಅಂದರೆ ಒಂದು ರೀತಿ ಸಹಕಾರಿ ಅಂತ ಹೇಳ್ತೀವಿ, ಸಹಕಾರ ಮಾಡ್ತಿರ್ತಾರೆ, ಸಹಕಾರಿ. ಆ್ಯಂಡ್ ದೆನ್ ಈ ಒಂದು ಕೋಆಪರೇಟಿವ್ಗೆ ಸಿನೋನಿಮ್ ಬಿಟ್ಟು ಆ್ಯಂಟೋನಿಮ್ನ ಕೇಳ್ತಾನೆ, ಸರಿನಾ? ಇದಕ್ಕೆ ಅಪೋಸಿಟ್ ವರ್ಡ್ನ ಕೇಳ್ತಾನೆ. ಇದಕ್ಕೆ ಅಪೋಸಿಟ್ ವರ್ಡ್ ಏನಾಗುತ್ತೆ ಅಂದರೆ ಸ್ಟಬರ್ನ್ ಅಂತ ಆಗುತ್ತೆ, ಸರಿನಾ? ಸ್ಟಬರ್ನ್ ಅನ್ನೋದು ಸಾಕಷ್ಟು ಸರಿ ಕೇಳಿದ್ದಾನೆ. ಸ್ಟಬರ್ನ್ ಅಂದರೆ ಒಂದು ರೀತಿ ಏನಂತ ಹೇಳ್ತೀವಿ? ಗಮಂಡ್ ಅಂತ ಹೇಳ್ತೀವಿ, ಗಮಂಡಿ ಪರ್ಸನ್, ಯಾರ್ದು ಕೂಡ ಕೇಳಲ್ಲ, ಗೊತ್ತಾ? ಸೊ ಅವ್ರನ್ನ ಏನಂತ ಹೇಳ್ತೀವಿ? ಈ ಸ್ಟಬರ್ನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕೋಆಪರೇಟಿವ್ಗೆ ಸಿನಾನಿಮ್ ಯಾವುದಾಗುತ್ತೆ ಅಂದರೆ ಫ್ಲೆಕ್ಸಿಬಲ್ ಅಂತ ಆಗುತ್ತೆ, ಸರಿನಾ? ಇದು ಕೂಡ ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ 7ನೇ ಪ್ರಶ್ನೆ, ದ ಡಿಸ್ಪೋಸಲ್ ಆಫ್ ಹಜಾರ್ಡಿಯಸ್ ವೇಸ್ಟ್ ಇನ್ ಹಾಸ್ಪಿಟಲ್ಸ್ ಆ್ಯಂಡ್ ಫ್ಯಾಕ್ಟರೀಸ್ ಈಸ್ ಅ ಸೀರಿಯಸ್ ಪ್ರಾಬ್ಲಮ್ ಆ್ಯಂಡ್ ನೀಡ್ಸ್ ಟು ಬಿ ಟೇಕನ್ ಕೇರ್ ಆಫ್ ಅರ್ಜೆಂಟ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಅಂಡರ್ಲೈನ್ ಯಾವುದಕ್ಕೆ ಆಗಬೇಕಾಯಿತು ಅಂದರೆ ಹಜಾರ್ಡಿಯಸ್ಗೆ ಆಗಬೇಕಾಯಿತು. ಹಜಾರ್ಡಿಯಸ್ ಅಂದರೆ ಏನು? ಇದು ಕೂಡ ಹಾನಿಕಾರಕ ಅಂತ ಹೇಳ್ತೀವಿ, ಸರಿನಾ? ಹಾನಿಕಾರಕಕ್ಕೆ ಇಲ್ಲಿ ಸಿನೋನಿಮ್ ಯಾವುದಾಗುತ್ತೆ? ಡೇಂಜರಸ್, ಬೆಲಿಗರೆಂಟ್, ಆ್ಯಂಡ್ ದೆನ್ ಹೇಜಿ, ಆ್ಯಂಡ್ ದೆನ್ ಬಿನೈನ್ ಅಂತ ಆಗುತ್ತೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಡೇಂಜರಸ್ ಅಂತ ಆಗುತ್ತೆ, ಸರಿನಾ? ಯಾವುದು? ಡೇಂಜರಸ್. ಆ್ಯಂಡ್ ದೆನ್ ಬೆಲಿಗರೆಂಟ್ ಅಂದರೆ ಏನು? ಬೆಲಿಗರೆಂಟ್ ಅಂದರೆ ಇವಾಗ ಸುಮ್ಮನೆ ಹೋಗಿ ಜಗಳ ತೆಗಿತಿರ್ತಕ್ಕಂಥ ವ್ಯಕ್ತಿ ಇರ್ತಾರಲ್ವ, ಅವರನ್ನು ನಾವು ಬೆಲಿಗರೆಂಟ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಹೇಜಿ ಅಂದರೆ ಏನು? ಹೇಜಿ ಅಂತಂದರೆ ಉದಾಸೀನ ವ್ಯಕ್ತಿ ಇರ್ತಾರಲ್ವಾ, ಉದಾಸೀನ, ಓಕೆ ಇವತ್ತು ಮಾಡೋಣ, ನಾಳೆ ಮಾಡೋಣ, ಇನ್ನು ನಾಡಿದ್ದು ಮಾಡೋಣ ಬಿಡು ಅಂತ ಇರ್ತಾರೆ, ಗೊತ್ತಾ? ಸೊ ಅವರನ್ನು ನಾವು ಹೇಜಿ ಪರ್ಸನ್ಸ್ ಅಂತ ಕರಿತೀವಿ, ಮೀನ್ಸ್ ಉದಾಸೀನ, ಲೇಜಿ ಪರ್ಸನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಬಿನೈನ್ ಅಂದರೆ ಏನು? ಬಿನೈನ್ ಅಂದರೆ ಒಂದು ರೀತಿ ಒಳ್ಳೆಯದು, ಅಚ್ಚ ಅಂತ ಹೇಳ್ತೀವಿ, ಓಕೆ? ಬಿನೈನ್ ಅಂದರೆ ಒಂದು ರೀತಿ ಒಳ್ಳೆಯದು, ಸೌಮ್ಯವಾದದ್ದು, ಇಲ್ಲ ಅಂತಂದರೆ ಬಹಳ ನೀಡೆಡ್ ಇರೋದು ಅಂತ ನಾವು ಹೇಳ್ತೀವಿ, ಸರಿನಾ? ಬಿನೈನ್ ಅಂತಂದರೆ ಒಂದು ರೀತಿ ಒಳ್ಳೆಯದು ಅಂತ ಇದಕ್ಕೆ ಕನ್ನಡದಲ್ಲಿ ಮೀನಿಂಗ್ ಕೊಡಬಹುದು, ಒಳ್ಳೆಯದು. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿದ್ರೆ 8ನೇ ಪ್ರಶ್ನೆ, ದ ಫ್ಯೂಚರ್ ಲುಕ್ಸ್ ಬ್ಲೀಕ್ ಫಾರ್ ದ ಫಿಶಿಂಗ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಬ್ಲೀಕ್ ಇಲ್ಲಿ ಅಂಡರ್ಲೈನ್ ವರ್ಡ್ ಆಗಬೇಕಾಗಿತ್ತು. ಸೊ ಬ್ಲೀಕ್ಗೆ ಸಿನೋನಿಮ್ ಏನಾಗುತ್ತೆ? ಬ್ಲೀಕ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಮಗೆ ಅದು ಗೊತ್ತಿರಬೇಕು. ಬ್ಲೀಕ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ? ಉದಾಸ ಅಂತ ಹೇಳ್ತೀವಿ, ಸರಿನಾ? ಉದಾಸೀನ ಅಂತಲೇ ಹೇಳ್ತೀವಿ, ಸರಿನಾ? ಉದಾಸೀನ ಏನೋ ಮೀನ್ಸ್ ಅದ್ರ ಮೇಲೆ ಜಾಸ್ತಿ ಕೇರ್ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು ಬ್ಲೀಕ್, ಸರಿನಾ? ಆ್ಯಂಪಲ್ ಅಂದರೆ ಏನಾಗುತ್ತೆ? ಆ್ಯಂಪಲ್ ಅಂತಂದರೆ ಬೃಹತ್ತಾಗಿರೋದು, ಬಹಳವಾಗಿರೋದು. ಆ್ಯಂಪಲ್ ಆಫ್
ಮೌಂಟೇನ್ಸ್ ಇನ್ ಹಿಮಾಲಯನ್ ರೇಂಜ್ ಅಂತ ಹೇಳ್ಬೋದು. ಸರಿನಾ, ಅಲ್ಲಿ ಏನಿದ್ರೆ ಬೃಹತ್ ಆಗಿ ಆ್ಯಂಡ್ ದೆನ್ ಬಹಳವಾಗಿರ್ತಕ್ಕಂಥ ಮೌಂಟೇನ್ಗಳು ಅಲ್ಲಿದ್ದಾವೆ ಅಂತ ಹೇಳ್ಬೋದು. ಮೀನ್ಸ್ ಆ್ಯಂಪಲ್ ಅಂತಂದರೆ ಜಾಸ್ತಿ ಇರೋದು ಅಂತ. ಆ್ಯಂಡ್ ದೆನ್ ಎಕ್ಸ್ಪೆನ್ಸಿವ್ ಅಂದರೆ ಏನು, ಮೀನ್ಸ್ ಜಾಸ್ತಿ ವೆಚ್ಚ ಇರತಕ್ಕಂಥ ವಸ್ತು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫಿಯರ್ಲೆಸ್, ಭಯನೇ ಇರದೇ ಇರತಕ್ಕಂತಹ ವ್ಯಕ್ತಿಯನ್ನು ನಾವು ಫಿಯರ್ಲೆಸ್ ಪರ್ಸನ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಡಿಪ್ರೆಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೀನ್ಸ್ ಉದಾಸೀನ, ಸೊ ಎಲ್ಲವೂ ಕೂಡ ಬೇಜಾರಾಗಿ ಕೂತಿರೋದಕ್ಕೆ ನಾವೇನಂತ ಕರಿತೀವಿ, ಡಿಪ್ರೆಸಿಂಗ್ ಅಂತ ಕರಿತೀವಿ. ಆ್ಯಂಡ್ ದೆನ್ ರಿಪ್ರೆಸಿಂಗ್ ಅಂದರೂ ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ರಿಪ್ರೆಸಿಂಗ್ ಅಂದರೂ ಆ್ಯಂಡ್ ದೆನ್ ಡಿಪ್ರೆಸಿಂಗ್ ಅಂದರೂ ಕೂಡ ಏನಿದೆ ಅಂದರೆ ಸಿನೋನಿಮ್ ಇದೆ. ಸರಿನಾ, ಎರಡೂ ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ಅಂದರೆ ದ ಮ್ಯಾನೇಜ್ಮೆಂಟ್ ಗೇವ್ ಕುಡೋಸ್ ಟು ಜಿತಿನ್ ಫಾರ್ ಹೀಸ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಸೊ ದ ಮ್ಯಾನೇಜ್ಮೆಂಟ್ ಗೇವ್ ಕುಡೋಸ್ಗೆ ಇಲ್ಲಿ ಅಂಡರ್ಲೈನ್ ವರ್ಡ್ ಆಗಬೇಕಿತ್ತು. ಕುಡೋಸ್ ಅಂದರೆ ಏನು, ಕುಡೋಸ್ ಅಂದರೆ ಒಂದು ರೀತಿ ಪ್ರಶಂಸೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಪ್ರೇಸ್ ಅಂತ ಕರಿತೀವ, ಕ್ರಿಟಿಸಿಸಮ್ ಅಂತ ಕರಿತೀವ, ಪನಿಷ್ಮೆಂಟ್ ಅಂತ ಕರಿತೀವ, ಇಲ್ಲಾಂದರೆ ಅಡ್ಮೋನಿಷ್ಮೆಂಟ್ ಅಂತ ಕರಿತೀವ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪ್ರೇಸ್ ಅಂತ ಆಗುತ್ತೆ. ಪ್ರೇಸ್ ಅಂದರೆ ಐ ಪ್ರೇಸ್ ಯು ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತೀವಿ. ಐ ಕುಡೋಸ್ ಯು ಫಾರ್ ದಿಸ್ ವರ್ಕ್ ಅಂತ ಹೇಳ್ತೀವಿ. ಮೀನ್ಸ್ ಅವರಿಗೆ ಒಂದು ರೀತಿ ಪ್ರೇಸ್ ಮಾಡೋದು, ಅವರಿಗೆ ಒಂದು ರೀತಿ ಪ್ರಶಂಸೆ ಮಾಡೋದು, ಅವರಿಗೆ ಒಂದು ರೀತಿ ಹುರಿದುಂಬಿಸೋದು ಅಂತ ಹೇಳ್ತೀವಿ. ಕ್ರಿಟಿಸಿಸಮ್ ಅಂದರೆ ಇದರ ಎಕ್ಸಾಕ್ಟ್ ಅಪೋಸಿಟ್ ವರ್ಡ್ ಆಗುತ್ತೆ. ಕುಡೋಸ್ ಅಪೋಸಿಟ್ ವರ್ಡ್ ಯಾವುದಂದ್ರೆ ಕ್ರಿಟಿಸಿಸಮ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಪನಿಷ್ಮೆಂಟ್ ಅಂದರೆ ಅವರಿಗೆ ಒಂದು ರೀತಿ ಶಿಕ್ಷೆಯನ್ನು ವಿಧಿಸುವುದು. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂದರೆ ಇನ್ ಎನಿಮಿನೇಟ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಈ ಇನ್ ಎನಿಮೇಷನ್ ನೀವು ಕೇಳಿರ್ತೀರಾ. ಎನಿಮೇಷನ್ ವಿಡಿಯೋ ನೋಡಿರ್ತೀರಾ, ಎನಿಮೇಟೆಡ್ ಸಿಂಬಲ್ಗಳನ್ನು ನೋಡಿರ್ತೀರಾ. ಎನಿಮೇಟೆಡ್ ಅಂದರೆ ಏನು, ಅದಕ್ಕೆ ಒಂದು ರೀತಿ ಜೀವವನ್ನು ತುಂಬುವುದು ಅಂತ ಹೇಳ್ತೀವಿ. ಸರಿನಾ, ಜೀವ ತುಂಬುವುದು ಅಂತ ಹೇಳ್ತೀವಿ ಎನಿಮೇಟೆಡ್. ಇಲ್ಲಿ ಎನಿಮೇಟೆಡ್ ಅಂದರೆ ಏನು, ಜೀವ ಇಲ್ಲದೆ ಇರೋದು, ಮೀನ್ಸ್ ಲೈಫ್ಲೆಸ್. ಓಕೆ, ಲೈಫ್ಲೆಸ್ ಅಂತ ಹೇಳ್ತೀವಿ. ಮೀನ್ಸ್ ಜೀವ ಅದಕ್ಕೆ ಇಲ್ಲದೆ ಇರೋದು, ಅದಕ್ಕೆ ನಾವೇನಂತ ಕರಿತೀವಿ, ಇನ್ ಎನಿಮೇಟ್ ಅಂತ ಕರಿತೀವಿ. ಸೊ ಅದು ಏನಾದರೂ ಅದಕ್ಕೆ ಸ್ವಲ್ಪ ಜೀವನ ನಾವು ತುಂಬಿದ್ವಿ ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎನಿಮೇಟ್ ಅಂತ ಮಾತ್ರ ಕರಿತಿದ್ವಿ. ಆ್ಯಂಡ್ ದೆನ್ ಕಾರ್ಟೂನ್ ಆಗೋದಿಲ್ಲ. ಆ್ಯಂಡ್ ದೆನ್ ಇನ್ಹ್ಯೂಮನ್ ಅಂದರೆ ಮನುಷ್ಯತ್ವನೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಮಿಟೇಟ್ ಅಂದರೆ ಒಂದು ರೀತಿ ನಾನು ಮಾಡಿದ್ರ ಥರ ನೀವು ಕೂಡ ಅಣಕು ಅಂತ ಹೇಳ್ತೀವಿ ಇನ್ನು ಕನ್ನಡದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದರೆ ಆ್ಯಂಟನಿಮ್ಸ್ಗಳನ್ನು ನೋಡ್ಕೊಳ್ಳೋಣ, ಅಪೋಸಿಟ್ ವರ್ಡ್ಗಳನ್ನು ಈ 5 ನೋಡ್ಕೊಳ್ಳೋಣ. ಸರಿನಾ, ಸೊ ಏನು ಕೊಟ್ಟಿದ್ದಾನೆ ಫಸ್ಟ್ ಸೆಂಟೆನ್ಸ್, ರಾಕೇಶ್ ಕಮಿಟೆಡ್ ದ ಮಿಸ್ಟೇಕ್ ಆ್ಯಂಡ್ ಹಿ ಮಸ್ಟ್ ಬಿ ಕನ್ವಿಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಕನ್ವಿಕ್ಟೆಡ್ ಅಂದರೆ ಒಂದು ರೀತಿ ಅಪರಾಧಿಯಾಗಿ ಬಂಧಿಸುವುದು ಅಂತ ಅದರ ಅರ್ಥ ಕೊಡುತ್ತೆ. ಸೊ ಹಾಗೆ ಬಂಧಿಸುವುದು ಅಂತಂದರೆ ಅದರ ಅಪೋಸಿಟ್ ಏನಾಗುತ್ತೆ, ಅವ್ರನ್ನ ಬಿಡೋದು ಅಂತ ಆಗುತ್ತೆ. ಬಿಡೋದಕ್ಕೆ ಪನಿಷ್ ಮಾಡೋರನ್ನ ನಾವು ಬಿಟ್ಬಿಡ್ತೀವ, ಅವ್ರನ್ನ ಬಿಡಲ್ಲ. ಸೊ ಇದಕ್ಕೆ ಸಿನೋನಿಮ್ ಆಗುತ್ತೆ. ಆ್ಯಂಡ್ ದೆನ್ ಸೆಂಟೆನ್ಸ್ಡ್, ಸರಿನಾ, ಡೆತ್ ಸೆಂಟೆನ್ಸ್ಡ್ ಅವರಿಗೆ ಇದನ್ನು ಮಾಡಿದರು ಅಂತ. ಆ್ಯಂಡ್ ದೆನ್ ಕ್ರೂಸಿಫೈಡ್ ಆ್ಯಂಡ್ ದೆನ್ ಅಕ್ವಿಟೆಡ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ಅಕ್ವಿಟೆಡ್ ಅಂದರೆ ಏನು ಅಂತಂದರೆ ಕ್ವಿಟ್ ಅಂದರೆ ಏನು, ಬಿಡೋದು ಅಂತ ಹೇಳ್ತೀವಿ, ಕ್ವಿಟ್. ಸೊ ಇಲ್ಲಿ ಫುಲ್ ಸೆಂಟೆನ್ಸಲ್ಲಿ ನಾವು ತೊಗೊಳೋದ್ರೆ ಅಕ್ವಿಟೆಡ್ ಅಂತ ಹೇಳ್ತೀವಿ. ಫುಲ್ ವರ್ಡನ್ನು ನಾವು ಅಕ್ವಿಟೆಡ್ ಅಂದರೂ ಕೂಡ ಬಿಡುವುದು ಅಂತ ಅರ್ಥ ಆಗುತ್ತೆ. ಸರಿನಾ, ಬಿಡುವುದು. ಸರಿಯಾ, ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದ ನೆಕ್ಸ್ಟ್ 12ನೇ ಪ್ರಶ್ನೆ ಏನಿದೆ ಅಂದರೆ ದ ಚಿಲ್ಡ್ರನ್ಸ್ ಲಾಫ್ಟರ್ ವಾಸ್ ಫಿಲ್ಡ್ ವಿತ್ ಎಕ್ಸಾಬರೆಂಟ್ ಜಾಯ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಎಕ್ಸಾಬರೆಂಟ್ ಅಂದರೆ ಏನು ಅಂತ. ಎಕ್ಸಾಬರೆಂಟ್ ಇಲ್ಲಿ ಮೀನಿಂಗ್ ಕೇಳಿದ್ದಾನೆ. ಎಕ್ಸಾಬರೆಂಟ್ದು ಅಪೋಸಿಟ್ ವರ್ಡ್ನ ಕೇಳಿದ್ದಾನೆ. ಎಕ್ಸಾಬರೆಂಟ್ ಅಂದರೆ ಏನು, ಅತಿ ಹೆಚ್ಚು ಖುಷಿಯಾಗಿರೋದು, ಮೀನ್ಸ್ ಫ್ಲಾಲೆಸ್ ಆಗಿ ಫುಲ್ ಎಲ್ಲವೂ ಕೂಡ ಲೋಕವನ್ನೇ ಮರೆತು ಒಂದು ರೀತಿ ಖುಷಿಯಾಗಿರೋದು, ಅದಕ್ಕೆ ನಾವು ಫ್ಲಾಲೆಸ್ ಜಾಯ್ ಅಂತ ಕರಿತೀವಿ, ಇಲ್ಲಾಂದರೆ ಎಕ್ಸಾಬರೆಂಟ್ ಜಾಯ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಯುಫೋರಿಕ್ ಅಂತ ಕೊಟ್ಟಿದ್ದಾನೆ, ಸರ್ಕಾಸ್ಟಿಕ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ರಿಪ್ರೆಸ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಎಕ್ಸಾಬರೆಂಟ್ಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ರಿಪ್ರೆಸ್ಡ್ ಅಂತ ಆಗುತ್ತೆ. ಸರಿನಾ, ಒಂದು ರೀತಿ ಫುಲ್ ಖುಷಿಯಾಗಿರೋದು ಒಂದು ಕಡೆ ಇದ್ರೇನೋ ಫುಲ್ ಡಿಪ್ರೆಸ್ಡ್ ಆಗಿ ಕೂತ್ಬಿಡೋದು, ಒಂದು ರೀತಿ ರಿಪ್ರೆಸ್ಡ್ ಆಗಿ ಕೂತ್ಬಿಡೋದು ಅಂತ ಹೇಳ್ತೀವಿ. ಸರ್ಕಾಸ್ಟಿಕ್ ಅಂದರೆ ಏನಂತ ಹೇಳ್ತೀವಿ. ಸೊ ಇದನ್ನು ನೀವು ಇನ್ಸ್ಟಾದಲ್ಲಿ ನೋಡಿರ್ತೀರಾ, ಸರ್ಕಾಸ್ಟಿಕ್ ಅಂತ. ಸೊ ಸರ್ಕಾಸ್ಟಿಕ್ ಅಂದರೆ ಏನು, ವ್ಯಂಗ್ಯ ಅಂತ ಹೇಳ್ತೀವಿ, ವ್ಯಂಗ್ಯ ಮಾಡುವುದು. ನಮ್ಮ ಭಾರತದ ಸೋ ಕಾಲ್ಡ್ ವರ್ಲ್ಡ್ ಸರ್ಕಾರ ಏನಿದೆ ಅಲ್ವಾ, ನಮ್ಮ ಭಾರತ ಸಂಪೂರ್ಣ ರೋಡುಗಳನ್ನು ಶ್ರೇಷ್ಠ ಮಾಡಿದೆ. ಸಂಪೂರ್ಣ ರೋಡುಗಳಲ್ಲಿ ಯಾವುದೇ ಗುಂಡಿಗಳಿಲ್ಲದೆ ರೋಡುಗಳನ್ನು ನಿರ್ಮಾಣ ಮಾಡಿದೆ. ಸರಿನಾ, ಇದು ಯಾವ ರೀತಿ ಸೆಂಟೆನ್ಸ್ ಆಗಿದೆ, ಇದು ಒಂದು ರೀತಿ ಸರ್ಕಾಸ್ಟಿಕ್ ಸೆಂಟೆನ್ಸ್ ಆಗಿದೆ. ಯಾಕೆಂದರೆ ಇದು ಅಲ್ಲಿ ಇಲ್ಲ, ಬಟ್ ಆದರೂ ಕೂಡ ಹೇಳ್ತಾ ಇದ್ವಿ, ಮೀನ್ಸ್ ಅವರಿಗೆ ಒಂದು ರೀತಿ ಅಸಹ್ಯ ಮಾಡಿರೋ ಥರ. ಸರಿನಾ, ಸೊ ಇದು ಏನಂತ ಹೇಳ್ತೀವಿ, ಸರ್ಕಾಸ್ಟಿಕ್ ಸೆಂಟೆನ್ಸ್ ಅಂತ ಹೇಳ್ಬೋದು, ಮೀನ್ಸ್ ವ್ಯಂಗ್ಯ ಮಾಡತಕ್ಕಂಥ ಸೆಂಟೆನ್ಸ್ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ ಪಾರ್ಟ್ನರ್ಸ್ ಎಂಡೆಡ್ ಅಪ್ ಬೀಯಿಂಗ್ ಟ್ರೇಟರ್ಸ್ ಟು ಈಚ್ ಅದರ್ ಅಂತ ಕೊಟ್ಟಿದ್ದಾನೆ. ಟ್ರೇಟರ್ಸ್ ಅಂದರೆ ಏನು, ಟ್ರೇಟರ್ಸ್ ಮೀನಿಂಗ್ ಡಿಸ್ಲಾಯಲ್ ಆಗಿರೋದು ಅಂತ ಹೇಳ್ತೀವಿ. ಸರಿನಾ, ಡಿಸ್ಲಾಯಲ್ ಆಗಿರೋದು ಅವರಿಗೆ ಒಂದು ರೀತಿ ಬೆನ್ನಿಗೆ ಚೂರಿ ಹಾಕೋದು ಅಂತ ಹೇಳ್ತೀವಿ. ಸರಿನಾ, ಯಾವುದು ಟ್ರೇಟರ್ಸ್ ಅಂದರೆ ಬೆನ್ನಿಗೆ ಚೂರಿ ಹಾಕೋದು ಅಂತ. ಸೊ ಹಾಗಾದರೆ ಬೆನ್ನಿಗೆ ಚೂರಿ ಹಾಕೋದು ಅಂದರೆ ಅವರಿಗೆ ಬೆನ್ನಿಗೆ ಚೂರಿ ಹಾಕದೇ ಇರೋದು, ಅದನ್ನು ನಾವೇನಂತ ಕರಿತೀವಿ, ಫೇತ್ಫುಲ್ ಅಂತ ಹೇಳ್ತೀವಿ, ಪ್ರೊಫಿಷಿಯೆಂಟ್ ಅಂತ ಹೇಳ್ತೀವಿ, ಡಿಸ್ಲಾಯಲ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಫಿಕಲ್ ಅಂತ ಹೇಳ್ತೀವಿ ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಫೇತ್ಫುಲ್ ಅಂತ ಆಗುತ್ತೆ. ಒಂದು ಕಡೆ ನಾವು ಫೇತ್ಫುಲ್ ಆಗಿರೋದು ನಮ್ಮ ಫ್ರೆಂಡ್ಸ್ಗೆ, ನಮಗೆ ಬೇಕಾಗಿರೋರಿಗೆ, ಆ್ಯಂಡ್ ದೆನ್ ನಮ್ಮನ್ನು ನಂಬಿರೋರಿಗೆ. ಆ್ಯಂಡ್ ದೆನ್ ಒಂದು ಕಡೆ ಕೆಲವೊಬ್ರು ಹೇಗಿರ್ತಾರೆ ಅಂದರೆ ಟ್ರೇಟರಸ್ ಪರ್ಸನ್ಗಳು ಇರ್ತಾರೆ. ಸರಿನಾ, ಅವರು ನಂಬಿರ್ತಕ್ಕಂತಹ ವ್ಯಕ್ತಿಗೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಅವರನ್ನು ಏನಂತ ಕರಿತೀವಿ, ಟ್ರೇಟರಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಪ್ರೊಫಿಷಿಯೆಂಟ್ ಅಂದರೆ ಏನು, ಪ್ರೊಫಿಷಿಯೆಂಟ್ ಅಂದರೆ ಅವಾಗಲೇ ನಿಮಗೆ ಹೇಳಿದೆ, ಏನಂತ ಹೇಳಿದೆ, ಡೆಫ್ಟ್ ಅಂತ ಹೇಳಿದೆ. ಸೊ ಸ್ಕಿಲ್ಫುಲ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರೊಫಿಷಿಯೆಂಟ್, ಡೆಫ್ಟ್ ಆ್ಯಂಡ್ ದೆನ್ ಸ್ಕಿಲ್ಫುಲ್ ಅನ್ನೋದೆಲ್ಲವೂ ಕೂಡ
ಇದಕ್ಕೆ ಸಿನೋನಿಮ್ ಆಗ್ತವೆ ಸರಿನಾ. ಆ್ಯಂಡ್ ದೆನ್ ಡಿಸ್ಲಾಯಲ್ ಅಂದರೆ ಇದಕ್ಕೆ ಸಿನೋನಿಮ್ ಆಗುತ್ತೆ. ಆ್ಯಂಡ್ ದೆನ್ ಫಿಕ್ಕಲ್ ಅಂದರೆ ಏನು, ಫಿಕ್ಕಲ್ ಅಂದರೆ ಒಂದು ರೀತಿ ಚಂಚಲ ಸರಿನಾ, ಚಂಚಲ ಮನಸ್ಸಿರುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸರಿನಾ. ಸೊ ಇದನ್ನು ಮಾಡಲಾ ಅದನ್ನು ಮಾಡಲಾ, ಅದು ಒಳ್ಳೇದಾ ಇದು ಒಳ್ಳೇದಾ, ಇವರು ಒಳ್ಳೆಯವರಾ ಅವರು ಒಳ್ಳೆಯವರಾ ಸರಿಯಾ, ಇಲ್ಲಾಂದರೆ ಈ ಜಾಬಲ್ಲಿ ನಾನು ಟ್ರೈ ಮಾಡಲಾ, ಸೆಂಟ್ರಲ್ ಗೌರ್ಮೆಂಟ್ ಮಾಡಲಾ ಸ್ಟೇಟ್ ಗೌರ್ಮೆಂಟ್ ಮಾಡಲಾ, ಇವಾಗ ಇದು ನೋಟಿಫಿಕೇಶನ್ ಆಗ್ತಿದೆ. ಸೊ ಇದು ಒಂದು ಫಿಕಲ್ ಮನಸ್ಸು ಸರಿನಾ, ಸೊ ಚಂಚಲ ಮನಸ್ಸು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 14ನೇ ಪ್ರಶ್ನೆ ಏನಿದೆ ಅಂದರೆ ಕಾಂಟ್ರರಿ ಅಂತ ಕೊಟ್ಟಿದ್ದಾನೆ. ಕಾಂಟ್ರರಿ ಅಂದರೆ ಏನು, ಕಾಂಟ್ರರಿ ಅಂದರೆ ಒಂದು ರೀತಿ ವಿರುದ್ಧವಾಗಿ ಮಾಡೋದು ಅಂತ, ವಿರುದ್ಧವಾಗಿ ಮಾಡೋದು. ಲೈಕ್ ಇವಾಗ ನಾನು ಪೂರ್ವ ಅಂತೀನಿ, ನೀವು ಪಶ್ಚಿಮ ಅಂತೀರ, ಇದನ್ನು ನಾವೇನಂತ ಹೇಳ್ತೀವಿ, ಕಾಂಟ್ರರಿ ಅಂತ ಹೇಳ್ತೀವಿ ಸರಿನಾ. ಸೊ ಇವಾಗ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳುತ್ತೆ, ಅವರಿಬ್ಬರು ಹೇಗಿದ್ದಾರೆ, ಕಾಂಟ್ರರಿ ಆಗಿದ್ದಾರೆ ಸರಿನಾ, ವಿರುದ್ಧವಾಗಿದ್ದಾರೆ. ಸೊ ವಿರುದ್ಧವಾಗಿದ್ದಾರೆ ಅಂತಂದರೆ ಅದರ ಅಪೋಸಿಟ್ ಆಗಿ ಏನಾಗಿರಬೇಕು, ಅವರಿಬ್ಬರು ಕೂಡ ಒಂದೇ ಸಾತಾಗಿ ಹೋಗಬೇಕು ಸರಿನಾ. ಅದಕ್ಕೇನಂತ ಕರಿತೀವಿ, ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ, ಇಲ್ಲಾಂದರೆ ರಿವರ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಸಿಮಿಲರ್ ಅಂತ ಕರಿತೀವಿ, ಇಲ್ಲಾಂದರೆ ಫಾರ್ವರ್ಡ್ ಅಂತ ಕರಿತೀವಿ ಅಂತ. ಸೊ ಸಿಮಿಲರ್ ಅಂತ ಕರಿತೀವಿ ಸರಿನಾ, ಮೀನ್ಸ್ ಇಬ್ಬರು ಕೂಡ ಹೊಂದ್ಕೊಂಡು ಹೋಗೋದು, ಸಿಮಿಲಾರಿಟಿ ಅಂತ ಅದಕ್ಕೆ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 15ನೇ ಪ್ರಶ್ನೆ ಏನಿದೆ ಅಂದರೆ ಬಾಯ್ಸ್ಟ್ರಸ್ ಅಂದರೆ ಏನು, ಬಾಯ್ಸ್ ಎಲ್ಲರೂ ಕೂಡ ಹೇಗಿರ್ತಾರೆ, ಸರಿ BOYS ಸರಿ, ಇದು ಬಾಯ್ಸ್ಟ್ರಸ್, ಒಟ್ಟಿನಲ್ಲಿ ಪ್ರೊನೌನ್ಸಿಯೇಷನ್ ಹಾಗೆ ಬರುತ್ತಲ್ವ. ಸೊ ಬಾಯ್ಸ್ಟ್ರಸ್, ಬಾಯ್ಸ್ ಹೇಗಿರ್ತಾರೆ, ಸ್ವಲ್ಪ ನಾಯ್ಸಿ ಇರ್ತಾರೆ, ಜಾಸ್ತಿ ಚೀರಾಡೋದು ಕಿರ್ಚಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ ಕ್ಲಾಸಲ್ಲಿ, ಕಾಲೇಜಲ್ಲಿ, ಗ್ರೌಂಡಲ್ಲಿ ಎಲ್ಲವೂ ಕೂಡ ಸರಿನಾ. ಬಾಯ್ಸ್ ಹೇಗಿರ್ತಾರೆ, ಬಾಯ್ಸ್ಟ್ರಸ್ ಇರ್ತಾರೆ. ಮೀನ್ಸ್ ಬಾಯ್ಸ್ಟ್ರಸ್ ಅಂದರೆ ಏನು, ನಾಯ್ಸಿ ಆಗಿರ್ತಾರೆ ಬಾಯ್ಸು. ಸೊ ಹಾಗಾದರೆ ಅದರ ಅಪೋಸಿಟ್ ವರ್ಡ್ ಏನಾಗಿರಬೇಕು, ಸೊ ಸೈಲೆಂಟ್ ಆಗಿರಬೇಕು. ಸೈಲೆಂಟ್ ಏನು ಅಂದರೆ ಕ್ವೈಟ್ ಆಗಿರಬೇಕು ಸರಿನಾ, ಕ್ವೈಟ್ ಅಂತ ಹೇಳ್ತೀವಿ. ಕ್ವೈಟ್ ಅಂದರೆ ಸೈಲೆಂಟ್, ಕೀಪ್ ಕ್ವೈಟ್ ಸರಿನಾ. ಆ್ಯಂಡ್ ದೆನ್ ಬೆನಿವಲೆಂಟ್ ಅಂದರೆ ಏನು, ಬೆನಿವಲೆಂಟ್ ಅಂದರೆ ಕೂಡ ಒಂದು ರೀತಿ ಜಗಳ ಮಾಡ್ತಕ್ಕಂಥ ವ್ಯಕ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ನೋಡ್ಕೊಳ್ಳೋಣ ಸರಿನಾ. ಸೊ ಟೋಟಲಿ 10 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ನೋಡ್ಕೊಳ್ಳೋಣ. ಸೊ ಕ್ವಿಕ್ ಆಗಿ ಏನಿದೆ, 16th ಪ್ರಶ್ನೆ, ಟು ಥ್ರೋ ಕಾಷನ್ ಟು ದ ವಿಂಡ್. ಈ ಒಂದು ನಿಯಮಗಳನ್ನು ಗಾಳಿಗೆ ತೂರಿಬಿಡೋದು, ನಿಯಮಗಳನ್ನೆಲ್ಲವೂ ಕೂಡ ಗಾಳಿಗೆ ತೂರಿಬಿಡೋದು ಅಂದರೆ ಏನಂತ ಆಗ್ತದೆ, ಟು ಡೂ ಸಮಥಿಂಗ್ ವಿತ್ ಕೇರ್ ಆ್ಯಂಡ್ ಅಟೆನ್ಷನ್ ಆಗುತ್ತಾ, ಕೇರ್ ಏನಿಲ್ಲ ಏನೂ ಇಲ್ಲ, ಅಟೆನ್ಷನ್ ಇಲ್ಲ, ಸೊ ಸುಮ್ಮನೆ ಹೋಗಿ ಮಾಡೋದು ಅಂತ ಆ ಥರ ಆಗುತ್ತೆ. ಟು ಗಿವ್ ಆನ್ಸರ್ ವಿತ್ ಅಟ್ಮೋಸ್ಟ್ ಅಟೆನ್ಷನ್ ಅಂತ ಕೊಟ್ಟಿದ್ದಾನೆ, ಇದಾಗುತ್ತಾ. ಅಥವಾ ಟು ಡೂ ಸಮಥಿಂಗ್ ವಿದೌಟ್ ಕ್ಯಾರಿಂಗ್ ಅಬೌಟ್ ಅ ರಿಸ್ಕ್ ಆ್ಯಂಡ್ ದೆನ್ ಟು ರೋಮ್ ಹಿಯರ್ ಆ್ಯಂಡ್ ದೇರ್ ಏಮ್ಲೆಸ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಟು ಡೂ ಸಮಥಿಂಗ್ ವಿದೌಟ್ ವರಿಂಗ್ ಅಬೌಟ್ ರಿಸ್ಕ್. ಇವಾಗ ಯಾವುದೋ 440 ವೋಲ್ಟ್ ಅಂತ ಬರ್ದಿರ್ತಾರೆ, ಡೇಂಜರಸ್ ಅಂತ ಬರ್ತಾರೆ, ಅಲ್ಲಿ ಕಾಷನ್ ಹಾಕಿರ್ತಾರೆ, ಆ ಕಾಷನ್ ನಾವು ನೋಡಿದೆ ಅಲ್ಲಿ ಎಂಟ್ರ್ ಆಗಿಬಿಡ್ತೀವಿ, ಅವ್ರು ಎಂಟ್ರ್ ಆಗಬೇಡ ಅಂತ ಹೇಳಿರ್ತಾರೆ ಸರಿನಾ, ಆಥರೈಸ್ಡ್ ಪರ್ಸನ್ಸ್ ಓನ್ಲಿ ಅಂತ ಬರ್ದಿರ್ತಾರೆ. ಸೊ ಅಲ್ಲೇ ಏನು ಮಾಡ್ತೀವಿ, ಈ ಒಂದು ನಿಯಮಗಳನ್ನು ಗಾಳಿಗೆ ತೂರಿ ಅಲ್ಲಿ ಎಂಟ್ರ್ ಆಗಿಬಿಡ್ತೀವಿ. ಎಂಟ್ರ್ ಆದರೆ ಅಲ್ಲಿ ಏನಾಗಿರುತ್ತೆ, ರಿಸ್ಕ್ ಆಗಿರುತ್ತೆ ಸರಿನಾ. ಸಮಥಿಂಗ್ ವಿದೌಟ್ ವರಿಂಗ್ ಅಬೌಟ್ ರಿಸ್ಕನ್ನು ನಾವು ಚಿಂತೆ ಮಾಡದೆ ನಾವು ಒಳಗಡೆ ನುಗ್ಗಿಬಿಡ್ತೀವಿ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 17ನೇ ಪ್ರಶ್ನೆ ಏನಿದೆ ಅಂದರೆ ದ ಕಂಪ್ನಿ ವಾಸ್ ರ್ಯಾಪಿಡ್ಲಿ ಡಿಟಿರೋಟಿಂಗ್ ವೆನ್ ದ ಚೇರ್ಮನ್ ಆ್ಯಂಡ್ ಸಮ್ ಟಾಪ್ ಅಫಿಷಿಯಲ್ಸ್ ವೇರ್ ಅಕ್ಯೂಸ್ಡ್ ಆಫ್ ಫ್ರಾಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಂಡರ್ಲೈನ್ ಯಾವ್ದ್ರ ಕೆಳಗಡೆ ಆಗಬೇಕಿತ್ತು ಅಂದರೆ ಇದ್ರ ಕೆಳಗಡೆ ಆಗಬೇಕಿತ್ತು, ರ್ಯಾಪಿಡ್ಲಿ ಡಿಟಿರೋಟಿಂಗ್ ಅಂತಂದರೆ ಏನು ಅಂದರೆ ಸಂಪೂರ್ಣ ಮೀನ್ಸ್ ಕಂಟಿನ್ಯೂಸ್ಲಿ ಹಾಳಾಗ್ತಾ ಹೋಗ್ಬಿಡೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಹೆಲ್ ಇನ್ ಅ ಹ್ಯಾಂಡ್ ಬಾಸ್ಕೆಟ್ ಅಂತ ಕರಿತೀವಿ ಸರಿನಾ, ಹೆಲ್ ಇನ್ ಅ ಹ್ಯಾಂಡ್ ಬಾಸ್ಕೆಟ್. ಆ್ಯಂಡ್ ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ ಅಂದರೆ ಸ್ಟ್ರೇಟ್ ಫ್ರಮ್ ದ ಹಾರ್ಸ್ ಮೌತ್, ಮೀನ್ಸ್ ಈ ಒಂದು ಕುದುರೆಯ ಬಾಯಿಂದನೇ ಅದು ಬಂದಿದೆ, ಮೀನ್ಸ್ ಕುದುರೆಯ ಬಾಯಿಂದನೇ ಯಾವುದೋ ಒಂದು ಬಂದಿದೆ ಅಂದರೆ ಅದು ಹೇಗಾಗಿರುತ್ತೆ, ಮನುಷ್ಯನ ಬಾಯಿಂದ ಬಂದಿದ್ರೆ ಅದು ಸುಳ್ಳಾಗಿರುತ್ತೆ, ಈ ಕುದುರೆಯ ಬಾಯಿಂದ ಬಂದಿದ್ರೆ, ಅದು ಪ್ರಾಣಿಯ ಬಾಯಿಂದ ಬಂದಿದ್ರೆ ಅದು ಸತ್ಯವೇ ಆಗಿರುತ್ತೆ ಸರಿನಾ. ಮೀನ್ಸ್ ಅದನ್ನು ನಾವೇನಂತ ಕರಿತೀವಿ, ಡೈರೆಕ್ಟ್ಲಿ ಫ್ರಾಮ್ ಅ ಪರ್ಸನ್ ಇನ್ವಾಲ್ವ್ಡ್ ಅಂತ ಕರಿತೀವಿ ಸರಿನಾ. ಸೊ ಇವಾಗ ಯಾವುದೋ ಒಂದು ಕೆಲಸದಲ್ಲಿ ಯಾವ ವ್ಯಕ್ತಿ ಅದರಲ್ಲಿ ಭಾಗವಹಿಸಿರ್ತಾನಲ್ವ, ಅವನೇ ಅದನ್ನು ಹೇಳಿದರೆ ಅದು ಹೇಗೆ ಹೇಳಿರ್ತಾನೆ, ಸತ್ಯವನ್ನೇ ಹೇಳಿರ್ತಾನೆ. ಸೊ ಬೇರೆಯವ್ರು ಹೇಳಿದರೆ ಅದನ್ನು ಹೇಗೆ ಹೇಳ್ತಾರೆ, ಒಂದು ರೀತಿ ಥಿಂಕ್ ಮಾಡಿಕೊಂಡು, ಇಲ್ಲಾಂದರೆ ಯಾವುದೋ ಒಂದು ಅಸ್ಯೂಮ್ ಮಾಡಿಕೊಂಡು ಹೇಳಿರ್ತಾರೆ. ಸೊ ಅದೆಲ್ಲವೂ ಕೂಡ ಸುಳ್ಳಾಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ, ಡೈರೆಕ್ಟ್ಲಿ ಫ್ರಮ್ ಅ ಪರ್ಸನ್ಸ್ ಇನ್ವಾಲ್ವ್ಡ್ ಅಂತ ಆಗುತ್ತೆ. ಸ್ಟ್ರೇಟ್ ಫ್ರಮ್ ದ ಹಾರ್ಸ್ ಮೌತ್ ಅಂತ ಅದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಡಿಗ್ ಅಪ್ ಡರ್ಟ್ಗೆ ಏನಾಗುತ್ತೆ, ಟು ಅನ್ಕವರ್ ನೆಗೆಟಿವ್ ಇನ್ಫಾರ್ಮೇಷನ್ ಅಬೌಟ್ ಸಮ್ ಒನ್ ಆರ್ ಸಮಥಿಂಗ್ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎನೇ ಆಗುತ್ತೆ. ಮೀನ್ಸ್ ಡಿಗ್ ಅಪ್ ಡರ್ಟ್ ಅಂದರೆ ಇವಾಗ ಯಾವುದೋ ಒಂದು ಕೆಸರಲ್ಲಿ ನಾವು ಇದ್ರೇನೋ ಕೈ ಆಡಿಸ್ತಿರ್ತೀವಿ, ಇಲ್ಲಾಂದರೆ ಕೆಸರನ್ನು ತೆಗಿತಿರ್ತೀವಿ. ಸೊ ಆ ಒಂದು ಡರ್ಟ್ನ ನಾವು ಡಿಗ್ ಮಾಡ್ತಿರ್ತೀವಿ ಸರಿನಾ, ಅದನ್ನು ನಾವು ಏನು ಮಾಡ್ತೀವಿ, ಇನ್ನು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಡಿಗ್ ಮಾಡೋದು ಅನ್ನೋದಕ್ಕೆ ಗುಂಡಿ ತೋಡುವುದು ಅಲ್ವಾ. ಸೊ ಅದನ್ನು ನಾವು ಮಾಡ್ತಿರ್ತೀವಿ, ಮೀನ್ಸ್ ಅದನ್ನು ಒಳಗಡೆ ಎಷ್ಟು ಇನ್ನೂ ಇದ್ರೇನೋ ಹೊಲಸಿರುತ್ತಲ್ವ ಅದನ್ನೆಲ್ಲವೂ ಕೂಡ ತೆಗಿತಾ ಹೋಗ್ತೀವಿ. ಮೀನ್ಸ್ ಒಬ್ಬರದ ಬಗ್ಗೆ ನೆಗೆಟಿವ್ ಇನ್ಫಾರ್ಮೇಷನ್ನ ತೆಗೆಯೋದು, ಅಥವಾ ಒಂದು ಪರ್ಸನ್ ಅಥವಾ ಒಂದು ಯಾವುದೋ ಒಂದು ವಸ್ತುವಿನದ್ದು ಅಂತ ಇದಕ್ಕೆ ಹೇಳ್ಬೋದು ಸರಿನಾ. ಡಿಗ್ ಅಪ್ ಡರ್ಟ್ ಅಂದರೆ ಟು ಅನ್ಕವರ್ ನೆಗೆಟಿವ್ ಇನ್ಫಾರ್ಮೇಷನ್ ಅಬೌಟ್ ಸಮ್ ಒನ್ ಆರ್ ಸಮಥಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ ಅಂದರೆ ದ ಮ್ಯಾನೇಜರ್ ಡಿಸೈಡೆಡ್ ಟು ಡಿಸ್ಕ್ಲೋಸ್ ಅ ಸೀಕ್ರೆಟ್ ಅಂತ ಕೊಟ್ಟಿದ್ದಾನೆ ಸರಿನಾ. ಇಲ್ಲಿ ಡಿಸ್ಕ್ಲೋಸ್ ಅ ಸೀಕ್ರೆಟ್ ಅಂದರೆ ಯಾವುದು ನಾವು ಇಡಿಯಮ್ ಹೇಳ್ತೀವಿ, ಸ್ಪಿಲ್ ದ ಬೀನ್ಸ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತ ಹೇಳ್ತೀವಿ ಸರಿನಾ. ಎರಡು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ಸ್ಪಿಲ್ ದ ಬೀನ್ಸ್ ಅಂದರೂ ಕೂಡ ಅದೇ, ಯಾವುದು ಅಂದರೆ ಡಿಸ್ಕ್ಲೋಸ್ ದ ಸೀಕ್ರೆಟ್ ಅಂತ ಆಗುತ್ತೆ, ಇಲ್ಲಾಂದರೆ ಕ್ಯಾಟ್ ಔಟ್ ಆಫ್ ಅ ಬ್ಯಾಗ್ ಅಂತ ಹೇಳ್ತೀವಿ. ಕ್ಯಾಟ್ ಔಟ್ ಆಫ್ ಅ ಬ್ಯಾಗ್
ಔಟ್ ಆಫ್ ಅ ಬ್ಯಾಗ್ ಅಂತ ಹೇಳ್ತೀವಿ ಸರಿನಾ. ಎರಡು ಕೂಡ ಸೇಮ್ ಮೀನಿಂಗ್ ಕೊಡ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕ್ಯಾಚ್ ಸಮ್ ಒನ್ ಸೈ ಅಂತ ಕೊಟ್ಟಿದ್ದಾನೆ. ಕ್ಯಾಚ್ ಸಮ್ ಒನ್ ಸೈ ಅಂದರೆ ಏನು ಕೊಡುತ್ತೆ ಮೀನಿಂಗ್ ಹೇಳ್ಬೋದಾ? ಟು ಅಟ್ರಾಕ್ಟ್ ಸಮ್ ಒನ್ಸ್ ಅಟೆನ್ಷನ್ ಆರ್ ಟು ಬಿ ನೋಟಿಸ್ಡ್ ಬೈ ದೆಮ್ ಸರಿನಾ. ಸೊ ಇವಾಗ ಟು ಅಟ್ರಾಕ್ಟ್ ಸಮ್ ಒನ್ಸ್ ಅಟೆನ್ಷನ್, ಇವಾಗ ನಾವು ಏನು ಮಾಡ್ತೀವಿ ಕೆಲವೊಂದು ಫಂಕ್ಷನ್ಗಳಲ್ಲಿ ಹೋದಾಗ, ಸೊ ಇವಾಗ ಯಾರ್ದೋ ಒಬ್ರದ್ದು ಕಣ್ಣಲ್ಲಿ ನಾವು ಕೂಡಬೇಕು ಅಂತ ಏನು ಮಾಡ್ತೀವಿ, ಮುಂದೆ ಏನೇನೋ ಸರ್ಕಸ್ನ ನಾವು ಮಾಡ್ತಿರ್ತೀವಿ ಸರಿನಾ. ಕೆಲವೊಬ್ರದ್ದು ಇಲ್ಲ ಅಂದರೆ ಯಾರೋ ಒಬ್ರಿಗೆ ಬೇಕಾಗಿರೋದು ಅವ್ರದ್ದು ಅಟೆನ್ಷನ್ನ ನಮ್ಮ ಕಡೆ ನಾವು ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಲ್ವ, ಅದನ್ನು ನಾವೇನಂತ ಕರಿತೀವಿ ಕ್ಯಾಚ್ ಸಮ್ ಒನ್ ಸೈ ಅಂತ ಕರಿತೀವಿ ಸರಿನಾ. ಆ್ಯಂಡ್ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದರೆ ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತ ಕೊಟ್ಟಿದ್ದಾನೆ ಸರಿನಾ. ಬರ್ನ್ ದ ಮಿಡ್ ನೈಟ್ ಆಯಿಲ್, ಇವಾಗ ನೀವು SSC MTS ನೀವು ಪಾಸ್ ಆಗಬೇಕು ಅಂದರೆ, ಇಲ್ಲಾಂದರೆ GD ಪಾಸ್ ಆಗಬೇಕು ಆಗಿತ್ತು ಅಂತಂದರೆ ನೀವೇನು ಮಾಡಬೇಕು, ಬರ್ನ್ ದ ಮಿಡ್ ನೈಟ್ ಆಯಿಲ್ ಮಾಡಬೇಕು ಸರಿನಾ. ಮೀನ್ಸ್ ಏನು ಮಾಡಬೇಕು, ಲೇಟ್ ನೈಟ್ವರೆಗೂ ನೀವು ವರ್ಕ್ ಮಾಡಬೇಕು, ಓದಬೇಕು ಅಂತ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ ದ ಕಾಮಿಡಿಯನ್ಸ್ ಜೋಕ್ ವೇರ್ ಸೋ ಫನಿ ದ್ಯಾಟ್ ದ ಆಡಿಯನ್ಸ್ ವಾಸ್ ಲಾಫಿಂಗ್ ಅನ್ಕಂಟ್ರೋಲೇಬಲಿ ಅಂತ ಕೊಟ್ಟಿದ್ದಾನೆ. ಅನ್ಕಂಟ್ರೋಲೇಬಲಿ ನಾವು ಏನಾದರೂ ನಗ್ತಾ ಇದ್ವಿ ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಇನ್ ಸ್ಟಿಚಸ್ ಅಂತ ಕರಿತೀವಿ ಸರಿ. ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಇನ್ ಸ್ಟಿಚಸ್ ಅಂತ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ ಅಂದರೆ ನಕಲ್ ಡೌನ್ ಅಂತ ಕೊಟ್ಟಿದ್ದಾನೆ. ನಕಲ್ ಡೌನ್ ಅಂದರೆ ಏನು? ನಕಲ್ ಡೌನ್ ಇಡಿಯಂ ಮೀನಿಂಗ್ ಏನು ಕೊಡುತ್ತೆ? ಟು ಕ್ರಶ್ ಸಮ್ ಒನ್ ಟು ದ ಎಕ್ಸ್ಟೆಂಟ್ ದೇ cannot to get up, to start working or studying hard, to engage in street fighting, to make others to do their share of hard work using power ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನಕಲ್ ಡೌನ್ ಅಂದರೆ ಟು ಸ್ಟಾರ್ಟ್ ವರ್ಕಿಂಗ್ ಆರ್ ಸ್ಟಡಿಂಗ್ ಹಾರ್ಡ್ ಅಂತ ಆಗುತ್ತೆ ಸರಿನಾ. ನಕಲ್ ಡೌನ್ ಅಂದರೆ ಏನು ಅಂದರೆ ಟು ಸ್ಟಾರ್ಟ್ ವರ್ಕಿಂಗ್ ಆರ್ ಸ್ಟಡಿಂಗ್ ಹಾರ್ಡ್ ಅಂತ. ಆ್ಯಂಡ್ ದ ನೆಕ್ಸ್ಟ್ 25ನೇ ಪ್ರಶ್ನೆ ಏನಿದೆ ಅಂತಂದರೆ ದ ಗಿಫ್ಟ್ ಆಫ್ ದ ಗ್ಯಾಬ್ ಅಂತ ಕೊಟ್ಟಿದ್ದಾನೆ. ಗಿಫ್ಟ್ ಆಫ್ ದ ಗ್ಯಾಬ್ ಅಂದರೆ ಏನು? ದ ಎಬಿಲಿಟಿ ಟು ಸ್ಪೀಕ್ ಈಸಿಲಿ ಕಾನ್ಫಿಡೆಂಟ್ಲಿ ಸರಿನಾ. ಕೆಲವೊಬ್ರು ಹೇಗೆ ಅಂತಂದರೆ ಈಸಿಯಾಗಿ ಆ್ಯಂಡ್ ದೆನ್ ಕಾನ್ಫಿಡೆಂಟ್ಲಿ ಮಾತಾಡ್ತಾ ಇರ್ತಾರೆ ಸರಿನಾ. ಸೊ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಸೊ ಅವ್ರನ್ನ ನಾವೇನಂತ ಕರಿತೀವಿ, ದ ಗಿಫ್ಟ್ ಆಫ್ ದ ಗ್ಯಾಬ್ ಅಂತ ಕರಿತೀವಿ. ಮೀನ್ಸ್ ದ ಎಬಿಲಿಟಿ ಟು ಸ್ಪೀಕ್ ಈಸಿಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಏನು ನೋಡೋಣ ಅಂತಂದರೆ 5 ಕಾಮನ್ ಎರರ್ಸ್ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ ಸರಿನಾ. ಸೊ ಫಸ್ಟ್ ಕಾಮನ್ ಎರರ್ ಪ್ರಶ್ನೆ ಏನಿದೆ, ದ ಡಾಗ್ ಈಗರ್ ವ್ಯಾಗ್ಡ್ ಇಟ್ಸ್ ಟೇಲ್ ವೆನ್ ಇಟ್ ಸಾ ಇಟ್ಸ್ ಓನರ್. ಯಾವಾಗ ನಾಯಿ ತನ್ನ ಓನರ್ನ ನೋಡ್ತಲ್ವಾ, ಅದು ಉತ್ಸುಕವಾಗಿ ತನ್ನ ಬಾಲವನ್ನು ಅಲ್ಲಾಡಿಸ್ತಾ ಅವ್ರ ಹತ್ರ ಹೋಯ್ತು ಅಂತ ಸರಿನಾ. ಸೊ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ವರ್ಬ್ ಇದೆ, ವ್ಯಾಗ್ಡ್ ಅನ್ನೋದು ವರ್ಬ್ ಇದೆ ಸರಿನಾ. ವರ್ಬ್ದ ವಿಶೇಷತೆಯನ್ನು ಯಾವ್ದು ಹೇಳುತ್ತೆ? ಅಡ್ವರ್ಬ್ ಹೇಳುತ್ತೆ ಸರಿನಾ. ಯಾವ್ದು ಹೇಳುತ್ತೆ? ಅಡ್ವರ್ಬ್ ಹೇಳುತ್ತೆ. ಸೊ ಹಾಗಾದರೆ ಈಗರ್ ಅನ್ನೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗಿದೆ. ಸೊ ಅಡ್ಜೆಕ್ಟಿವ್ ಇರೋದನ್ನು ನಾವು ಅಡ್ವರ್ಬ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಅದಕ್ಕೆ ಏನಿಲ್ಲ, LY ಸೇರಿಸಬೇಕು ಸರಿನಾ. ಸೊ ಯಾವುದೇ ಒಂದು ನೌನನ್ನು ನಾವು ಅಡ್ಜೆಕ್ಟಿವ್ ಮಾಡಬೇಕಿತ್ತು ಅಂದರೆ ನೌನ್ ಜೊತೆ ನಾವು LYನ ಸೇರಿಸಬೇಕು. ಹಾಗೆ ಯಾವುದೇ ಒಂದು ಅಡ್ಜೆಕ್ಟಿವನ್ನು ನಾವು ಅಡ್ವರ್ಬ್ ಮಾಡಬೇಕಾಗಿತ್ತು ಅಂತಂದರೆ ಅದ್ರ ಜೊತೆಗೆ ನಾವು ಏನು ಸೇರಿಸಬೇಕು? LY ಸೇರಿಸಬೇಕು. ಸೊ ಇವಾಗ ಅಡ್ಜೆಕ್ಟಿವ್ ಇದೆ ಈಗರ್ ಅನ್ನೋದು. ಸೊ ಆ ಒಂದು ಈಗರ್ನ ನಾವು ಅಡ್ವರ್ಬ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ LY ಸೇರಿಸಬೇಕಾಗಿತ್ತು. ಸೊ ಇಲ್ಲಿ ಮಿಸ್ಟೇಕ್ ಏನಿದೆ ಅಂದರೆ ಈ ಸೆಕೆಂಡ್ ಪಾರ್ಟಲ್ಲೇ ಇದೆ. ಮೀನ್ಸ್ ಅಲ್ಲಿ ಏನಾಗಬೇಕಾಗಿತ್ತು ಅಂದರೆ ದ ಡಾಗ್ ಈಗರ್ಲಿ ವ್ಯಾಗ್ಡ್ ಇಟ್ಸ್ ಟೇಲ್ ವೆನ್ ಇಟ್ ಸಾ ಇಟ್ಸ್ ಓನರ್. ಸೊ ಯಾವುದೇ ಒಂದು ವರ್ಬಿನ ವಿಶೇಷತೆಯನ್ನು ಹೇಳೋದು ಅಡ್ವರ್ಬೇ ಆಗಿರುತ್ತೆ, ಅಡ್ಜೆಕ್ಟಿವ್ ಆಗಿರೋದಿಲ್ಲ ಸರಿನಾ. ಸೊ ಏನಾಗಿರುತ್ತೆ? ಅಡ್ವರ್ಬೇ ಆಗಿರುತ್ತೆ ಯಾವುದ್ರದ್ದು? ವರ್ಬ್ದು. ಆ್ಯಂಡ್ ದೆನ್ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಅಂತ ಆಗುತ್ತೆ, ಈಗರ್ಲಿ ವ್ಯಾಗ್ಡ್ ಅಂತ ಆಗಬೇಕಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಕೂಡ ಸೇಮ್ ಇದೆ ನೋಡಿ. ಐ ವಾಸ್ ಸರ್ಪ್ರೈಸ್ಡ್ ಟು ಸಿ ಮೈ ಡಾಟರ್ ಮಾನ್ಯಾ ರೈಡಿಂಗ್ ಹರ್ ನ್ಯೂ ಬೈಸಿಕಲ್ ಕಾನ್ಫಿಡೆಂಟ್ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಇದು ಕೂಡ ಸೇಮ್ ಇದೆ. ಸೊ ಇಲ್ಲಿಯೂ ಕೂಡ ವರ್ಬ್ದು ಅಡ್ವರ್ಬ್ ಹೇಳಬೇಕಾಗಿತ್ತು ಇಲ್ಲಿ ವಿಶೇಷತೆ. ಹೇಗೆ? ಐ ವಾಸ್ ಸರ್ಪ್ರೈಸ್ಡ್, ನಾನು ಒಂದು ರೀತಿ ಸರ್ಪ್ರೈಸ್ ಆದೆ, ನನ್ನ ಮಗಳು ಮಾನ್ಯ ಏನಿದ್ದಾಳಲ್ವ ಅವಳ ಒಂದು ಸೈಕಲ್ ಕಾನ್ಫಿಡೆಂಟ್ ಆಗಿ ರೈಡ್ ಮಾಡ್ತಾ ಇರೋದನ್ನು ನೋಡಿ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ರೈಡಿಂಗ್ ಹೇಗೆ ಮಾಡ್ತಾ ಇದ್ದಾಳೆ? ಕಾನ್ಫಿಡೆಂಟಾಗಿ ಮಾಡ್ತಿದ್ದಾಳ, ಕಾನ್ಫಿಡೆಂಟ್ಲಿ ಮಾಡ್ತಿದ್ದಾಳ? ಕಾನ್ಫಿಡೆಂಟ್ಲಿ ಅವಳು ರೈಡ್ ಮಾಡ್ತಾ ಇದ್ದಾಳೆ ಅವಳ ಒಂದು ಬೈಸಿಕಲನ್ನು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ ಸರಿನಾ. ಆ್ಯಂಡ್ ದ ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ಅಂದರೆ ಮಚ್ ಆಫ್ ದ ಬ್ಯೂಟಿ ಆ್ಯಂಡ್ ಗ್ಲೋರಿ ಆಫ್ ಲೈಫ್ ಹ್ಯಾವ್ ಡಿಸಪೇರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲೇನಿದೆ, ಬ್ಯೂಟಿ ಮತ್ತು ಗ್ಲೋರಿ ಅನ್ನೋದು ಏನಾಗಿದೆ? ಇದು ಅನ್ಕೌಂಟೇಬಲ್ ನೌನ್ ಆಗಿದೆ. ಸೊ ಅನ್ಕೌಂಟೇಬಲ್ ನೌನು ಯಾವ ರೀತಿ ಹೆಲ್ಪಿಂಗ್ ವರ್ಬ್ ತೊಗೊಳ್ತವೆ? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ನ ತೊಗೊಳ್ತವೆ ಸರಿನಾ. ಸೊ ಇದು ಹ್ಯಾವ್ ಅನ್ನೋದು ಏನಾಗಿದೆ? ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ಹ್ಯಾವ್ ಬದಲಾಗಿ ನಾವು ಏನಂತ ಯೂಸ್ ಮಾಡಬೇಕಾಗಿತ್ತು ಅಂದರೆ ಹ್ಯಾಸ್ ಅಂತ ಯೂಸ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಏನಾಗಬೇಕಾಗಿತ್ತು ಅಂದರೆ ಮಚ್ ಆಫ್ ದ ಬ್ಯೂಟಿ ಆ್ಯಂಡ್ ಗ್ಲೋರಿ ಆಫ್ ಲೈಫ್ ಹ್ಯಾಸ್ ಡಿಸಪಿಯರ್ಡ್ ಅಂತ ಆಗುತ್ತೆ ಸರಿಯಾದ ಉತ್ತರ. ಆ್ಯಂಡ್ ನೆಕ್ಸ್ಟ್ 29ನೇ ಪ್ರಶ್ನೆ ಏನಿದೆ ಅಂದರೆ ಅವರ್ ಟೀಮ್ ಲಾಸ್ಟ್ ದ ಗೇಮ್ ಓನ್ಲಿ ಬಿಕಾಸ್ ಆಫ್ ಅ ಮಿಸ್ಟೇಕ್ ವಿತ್ ಒನ್ ಆಫ್ ಅವರ್ ಪ್ಲೇಯರ್ಸ್ ಅಂತ. ಸೊ ನಮ್ಮ ಟೀಮ್ ಏನಿದೆ ಅಲ್ವಾ ಅದು ಸೋತಿತು. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಅವನ ಒಂದು ಮಿಸ್ಟೇಕ್ಗಳಿಂದ ಸೋತಿತು ಅಂತ ಹೇಳಿದ್ದಾನೆ ಸರಿನಾ. ಸೊ ಏನು ಅವನಿಂದ
ಅವನಿಂದ ಅನ್ನೋದಕ್ಕೆ ನಾವೇನಂತ ಹೇಳ್ತೀವಿ, ವಿತ್ ಅಂತ ಹೇಳ್ತೀವಿ. ವಿತ್ ಅಲ್ಲ, ಬೈ ಅಂತ ಆಗಬೇಕಾಗಿತ್ತು, ಸರಿನಾ. ಬೈ ಹಿಮ್, ಬೈ ಒನ್ ಆಫ್ ಅವರ್ ಪ್ಲೇಯರ್ಸ್, ವಿತ್ ಒನ್ ಆಫ್ ಅವರ್ ಪ್ಲೇಯರ್ಸ್ ಅಲ್ಲ, ಅವ್ರ ಜೊತೆಗೆ ಏನಾದರೂ ಆಗಿತ್ತು ಅಂದರೆ ಅದರಲ್ಲಿ ವಿತ್ ಅಂತ ಹೇಳಬೇಕಾಗಿತ್ತು. ಬಟ್ ಬೈ ಒನ್ ಆಫ್ ಪ್ಲೇಯರ್ಸ್ ಅವರಿಂದ ಆಗಿದೆ ಅಲ್ವಾ, ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಬೈ ಒನ್ ಆಫ್ ಅವರ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 30ನೇ ಪ್ರಶ್ನೆ, ಪಿಯಾ ಆ್ಯಂಡ್ ಸೋನು ಪರ್ಫಾರ್ಮ್ಡ್ ಬ್ರಿಲಿಯಂಟ್ ಇನ್ ದ ಕಾಂಪಿಟೇಷನ್ ಯೆಸ್ಟರ್ಡೇ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇಲ್ಲಿ ಕೂಡ ಸೇಮ್ ಇದೆ. ಸೊ ಇಲ್ಲಿ ವರ್ಬ್ ಯಾವುದಿದೆ, ಪರ್ಫಾರ್ಮ್ಡ್ ಅಂತ ಇದೆ. ಸೊ ವರ್ಬಿನ ವಿಶೇಷತೆ ಯಾವ್ದು ಹೇಳುತ್ತೆ, ಅಡ್ವರ್ಬ್ ಹೇಳುತ್ತೆ. ಸೊ ಬ್ರಿಲಿಯಂಟ್ ಅನ್ನೋದು ಏನಾಗುತ್ತೆ, ಅಡ್ಜೆಕ್ಟಿವ್ ಆಗಿದೆ, ಸರಿನಾ. ಸೊ ಅಡ್ಜೆಕ್ಟಿವ್ನ ನಾವು ಅಡ್ವರ್ಬ್ನ ಕನ್ವರ್ಟ್ ಮಾಡೋಕೆ ಏನು ಮಾಡ್ತೀವಿ, ಸೊ ಏನಿಲ್ಲ, ಜಸ್ಟ್ ಎಲ್ ವೈ ಸೇರಿಸ್ತೀವಿ. ಸೊ ಬ್ರಿಲಿಯಂಟ್ಲಿ ಆಗಬೇಕಾಗಿತ್ತು. ಪಿಯಾ ಆ್ಯಂಡ್ ಸೋನು ಪರ್ಫಾರ್ಮ್ಡ್ ಬ್ರಿಲಿಯಂಟ್ಲಿ ಇನ್ ದ ಕಾಂಪಿಟೇಷನ್ ಯೆಸ್ಟರ್ಡೇ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಂತ ಆಗುತ್ತೆ, ಯಾವುದು, ಬ್ರಿಲಿಯಂಟ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಈ ಒಂದು ಕ್ಲಾಸ್ನ ಏನು ಮಾಡಿಬಿಡೋಣ. ಸೊ 31ನೇ ಪ್ರಶ್ನೆ ಏನಿದೆ ಅಂದರೆ ದಿಸ್ ನಾವೆಲ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಆಫ್ ಆಲ್ ಇನ್ ದ ಲೈಬ್ರರಿ ಅಂತ ಕೊಟ್ಟಿದ್ದಾನೆ. ಮೋರ್ ಇಂಟ್ರೆಸ್ಟಿಂಗ್ ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಸರಿನಾ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗುತ್ತಾ. ಮೋಸ್ಟ್ ಇಂಟ್ರೆಸ್ಟಿಂಗ್ ಬಂದರೆ ಇಲ್ಲಿ ಮೋಸ್ಟ್ ಅಂತ ಸೂಪರ್ಲೇಟಿವ್ ತೊಗೊಂಡಿದ್ದಾನೆ, ಇಲ್ಲಿ ದ ಅಂತ ಯೂಸ್ ಮಾಡಬೇಕಾಗಿತ್ತು. ಸೊ ಇದು ರಾಂಗ್ ಆಗುತ್ತೆ. ಆ್ಯಂಡ್ ದೆನ್ ದ ಮೋರ್ ಇಂಟ್ರೆಸ್ಟಿಂಗ್ ಅಂತ ಯಾವತ್ತೂ ಬರುವುದೇ ಇಲ್ಲ, ಯಾಕೆಂದರೆ ದ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ ಬರ್ತದೆ, ಸರಿನಾ. ಸೊ ದ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿಯನ್ನು ನಾವು ತೊಗೊಳ್ತೀವಿ. ಸೊ ಇಲ್ಲಿ ಮೋರ್ ಅನ್ನೋದು ಕಂಪ್ಯಾರೇಟಿವ್ ಡಿಗ್ರಿ ಆಗಿದೆ. ಸೊ ಸೂಪರ್ಲೇಟಿವ್ ಕಂಪ್ಯಾರೇಟಿವ್ ಒಂದೇ ಕಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ದೆನ್ ಏನು ಕೊಟ್ಟಿದ್ದಾನೆ, ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಇಂಟ್ರೆಸ್ಟಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಆಗುತ್ತೆ. ದಿಸ್ ನಾವೆಲ್ ಈಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಫ್ ಆಲ್ ಇನ್ ದ ಲೈಬ್ರರಿ ಅಂತ. ಸರ್ ನಾ ಮೋರ್ ಅಂತ ಏನಾದ್ರೂ ಹಾಕಬೇಕಾಗಿತ್ತು ಅಂದರೆ ಇಲ್ಲಿ ಏನು ಬರಬೇಕಾಗಿತ್ತು, ಮುಂದೆ ದ್ಯಾನ್ ಅಂತ ಬರಬೇಕಾಗಿತ್ತು. ಸರ್ ನಾ ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಫಿಕ್ಸ್ ದ್ಯಾನ್ ಬಂದೇ ಬರುತ್ತೆ, ಆ್ಯಂಡ್ ದೆನ್ ಮೋರ್ ಬಂದೇ ಬರುತ್ತೆ, ಆ್ಯಂಡ್ ದೆನ್ ಕಂಪ್ಯಾರಿಟಿವ್ ಡಿಗ್ರಿ ವರ್ಡ್ ಬಂದೇ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 32ನೇ ಪ್ರಶ್ನೆ ಏನಿದೆ ಅಂದರೆ ವೈಲ್ ಐ ವಾಸ್ ಟೀಚಿಂಗ್ ದ ಎಲ್ಡರ್ ಒನ್ ದ ಯಂಗರ್ ಒನ್ ಟೇಕ್ ಆ್ಯನ್ ಅಪರ್ಚುನಿಟಿ ಆ್ಯಂಡ್ ರ್ಯಾನ್ ಅವೇ ಅಂತ ಕೊಟ್ಟಿದ್ದಾರೆ. ಇವಾಗ ಆ ದೊಡ್ಡವರನ್ನು ಮೀನ್ಸ್ ಇವಾಗ ಅಣ್ಣ ತಮ್ಮರು ಇರ್ತಾರೆ, ಇಲ್ಲಾಂದರೆ ಅಕ್ಕ ತಂಗಿ ಇರ್ತಾರೆ. ಸೊ ದೊಡ್ಡ ಒಂದು ವ್ಯಕ್ತಿಯನ್ನು ಮೀನ್ಸ್ ಎಲ್ಡರ್ ಒನ್ ಪರ್ಸನ್ನ ನಾನು ಟೀಚ್ ಮಾಡುವಾಗ ಈ ಯಂಗರ್ ಒನ್ ಪರ್ಸನ್ ಏನಿರ್ತಾರಲ್ಲೋ ಅವರ ತಮ್ಮ ಅಥವಾ ತಂಗಿ ಏನು ಮಾಡಿದ್ದಾರೆ ಅಂದರೆ ಅದೇ ಒಂದು ಅಪಾರ್ಚುನಿಟಿಯನ್ನು ತಗೊಂಡು ಬಳಸ್ಕೊಂಡು ಅಲ್ಲಿಂದ ಓಡಿ ಹೋದರು ಅಂತ. ಸೊ ಏನಾಗುತ್ತೆ ಇಲ್ಲಿ, ವೈಲ್ ಐ ವಾಸ್ ಟೀಚಿಂಗ್, ವಾಸ್ ಅಂತ ಬಂದಿದೆ. ಸೊ ವಾಸ್ ಅಂತ ಬಂದರೆ ಅದೇನಾಗಿರುತ್ತೆ, ಪಾಸ್ಟ್ ಟೆನ್ಸಲ್ಲಿ ಆಯಿತು. ಸೊ ಒಂದು ಸೆಂಟೆನ್ಸಲ್ಲಿ ಏನಾದರೂ ಪಾಸ್ಟ್ ಬಂತು ಅಂದರೆ ಕಂಪ್ಲೀಟ್ ಸೆಂಟೆನ್ಸ್ ಏನಾಗಿ ಬಿಡುತ್ತೆ ಅಂದರೆ ಪಾಸ್ಟ್ ಆಗಿಬಿಡುತ್ತೆ, ಸರಿನಾ. ಸೊ ಇಲ್ಲಿ ಟೇಕ್ ಅನ್ನೋದು ಏನಾಗಿದೆ, ಪ್ರೆಸೆಂಟ್ ಇದೆ. ಸೊ ಪ್ರೆಸೆಂಟ್ ಪಾಸ್ಟ್ ಫಾರ್ಮ್ ಆಗುತ್ತೆ, ಟುಕ್ ಅಂತ ಆಗುತ್ತೆ. ದ ಯಂಗರ್ ಒನ್ ಟುಕ್ ಆ್ಯನ್ ಅಪಾರ್ಚುನಿಟಿ ಆ್ಯಂಡ್ ರ್ಯಾನ್ ಅವೇ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 33ನೇ ಪ್ರಶ್ನೆ, ಐ ಸ್ಟಾರ್ಟೆಡ್ ಫೀಲಿಂಗ್ ಟಯರ್ಡ್ ಆ್ಯಸ್ ಐ ಹ್ಯಾಡ್ ಬೀನ್ ವರ್ಕಿಂಗ್ ಫಾರ್ ಲಾಂಗ್ ಟೈಮ್ ಆ್ಯಂಡ್ ಸೊ ಐ ಡಿಸೈಡೆಡ್ ಟು ಕಾಲ್ ದ ಡೇ ಅನ್ನೋದು ಇಲ್ಲಿ ಅಂಡರ್ಲೈನ್ ಆಗಬೇಕಾಗಿತ್ತು. ಕಾಲ್ ದ ಡೇ, ನಾನು ಕೆಲಸ ಮಾಡ್ತಾ ಹೆವಿ ಸುಸ್ತಾಗಿಬಿಟ್ಟಿದೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಒಂದು ದಿನ ನಾನು ರಜೆಯನ್ನು ತೊಗೊಂಡೆ. ನಾನು ಈ ಒಂದು ದಿನವನ್ನು ನಾನು ರೆಸ್ಟ್ ಮಾಡೋಕ್ಕೆ ಬೆಳೆಸಿಬಿಟ್ಟೆ ಅಂತ, ಸರಿನಾ. ಸೊ ಕಾಲ್ ಇಟ್ ಅ ಡೇ ಅಂತ ಆಗುತ್ತಾ. ಸೊ ಅದಕ್ಕೆ ಏನಾಗುತ್ತೆ, ಕಾಲ್ ಇಟ್ ಅ ಡೇ ಅಂತ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಏನು ಅಂದರೆ ಕಾಲ್ ದ ಡೇ ಅಲ್ಲ, ಕಾಲ್ ಇಟ್ ಅ ಡೇ ಅಂದರೆ ಒಂದು ರೀತಿ ಸಂಪೂರ್ಣವಾಗಿ ರೆಸ್ಟ್ ತೊಗೊಳ್ಳೋದು, ಅಲ್ಲಿಂದ ಆ ಒಂದು ವರ್ಕ್ನ ನಾವು ಬಿಟ್ಬಿಡೋದು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ 34ನೇ ಪ್ರಶ್ನೆ ಏನಿದೆ ಅಂದರೆ ವೆನ್ ಶೀನಾ ರೀಚ್ಡ್ ದ ಬಸ್ ಸ್ಟ್ಯಾಂಡ್ ಶಿ ರಿಯಲೈಸ್ಡ್ ದ್ಯಾಟ್ ಶಿ ಹ್ಯಾಸ್ ಲೆಫ್ಟ್ ಹರ್ ವ್ಯಾಲೆಟ್ ಅಟ್ ಅ ಹೋಮ್ ಅಂತ. ಸೊ ಇವಾಗಲೇ ನಿಮಗೆ ಹೇಳಿದ್ದೀನಿ, ಏನು ಇವಾಗ ಯಾವುದೇ ಒಂದು ಸೆಂಟೆನ್ಸಲ್ಲಿ ಪಾಸ್ಟ್ ಬಂದರೆ ಸೊ ಸಂಪೂರ್ಣವಾಗಿ ಸೆಂಟೆನ್ಸ್ ಏನಾಗುತ್ತೆ, ಪಾಸ್ಟೇ ಆಗಿಬಿಡುತ್ತೆ. ಸೊ ರೀಚ್ಡ್ ಅನ್ನೋದು ಪಾಸ್ಟ್ ಇದ್ದರೆ ಸೊ ಇಲ್ಲಿ ಹ್ಯಾಸ್ ಅನ್ನೋದು ಯಾಕೆ ಪ್ರೆಸೆಂಟ್ ಬರಬೇಕು. ಸೊ ಇದು ಕೂಡ ಪಾಸ್ಟ್ ಮಾಡ್ಕೊಳ್ಳೋಣ, ಏನಾಗುತ್ತೆ, ಹ್ಯಾಸ್ ಇರೋದು ಹ್ಯಾಡ್ ಅಂತ ಆಗುತ್ತೆ, ಸರಿನಾ. ಸೊ ವೆನ್ ಶೀನಾ ರೀಚ್ಡ್ ದ ಬಸ್ ಸ್ಟ್ಯಾಂಡ್ ಶಿ ರಿಯಲೈಸ್ಡ್ ದ್ಯಾಟ್ ಶಿ ಹ್ಯಾಡ್ ಲೆಫ್ಟ್ ಹರ್ ವ್ಯಾಲೆಟ್ ಅಟ್ ಅ ಹೋಮ್ ಅಂತ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ, ಹಾಗೆ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ ವೈಲ್ ಟ್ರಾವೆಲಿಂಗ್ ಒನ್ ಕಮ್ಸ್ ಅಕ್ರಾಸ್ ದ ಲಾರ್ಜರ್ ನಂಬರ್ ಆಫ್ ಪೀಪಲ್ ಅಂತ ಕೊಟ್ಟಿದ್ದಾನೆ, ಸರಿನಾ. ದ ಲಾರ್ಜರ್ ನಂಬರ್ ಆಫ್ ಪೀಪಲ್ಸ್, ದ ಅಂತ ಎಲ್ಲಿ ಬರುತ್ತೆ, ದ ಅನ್ನೋದು ನಾವು ಸೂಪರ್ಲೇಟಿವ್ ಡಿಗ್ರಿ ಎಲ್ಲ ತೊಗೊಳ್ತೀವಿ. ಸೊ ಇಲ್ಲಿ ಕಂಪ್ಯಾರೇಟಿವ್ ಡಿಗ್ರಿ ಇದೆ, ಸೊ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದರೆ ನೋ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಏನೋ ಒಂದು ಇಲ್ಲಿ ಇಂಪ್ರೂವ್ಮೆಂಟ್ ತೊಗೊಳ್ಬೇಕಾಗಿದೆ. ದ ಲಾರ್ಜರ್ ನಂಬರ್ ಆಫ್ OFF ಇದೆ, OFF ಬರುವುದಿಲ್ಲ, ಜಸ್ಟ್ OF ಬರಬೇಕಾಗಿತ್ತು, ಸರಿನಾ. ಆ್ಯಂಡ್ ದೆನ್ ಆ್ಯನ್ ಲಾರ್ಜರ್ ನಂಬರ್ ಆಫ್ ಅಂತ ಕೊಟ್ಟಿದ್ದಾನೆ, ಆ್ಯನ್ ಯಾಕೆ ಬೇಕಾಗಿದೆ ಇಲ್ಲಿ ನಮಗೆ, ಸರಿನಾ. ಸೊ ಇಲ್ಲಿ ಓವೆಲ್ ಇದೆಯಾ, ಓವೆಲ್ ಸೌಂಡ್ ಇದೆಯಾ, ಇಲ್ಲ ಅಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೊ ಉಳಿದಿರೋ ಒಂದೇ ಒಂದು ಆಪ್ಷನ್ ಯಾವುದು ಅಂದರೆ ಅ ಲಾರ್ಜ್ ನಂಬರ್ ಆಫ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಾವು ಎಲಿಮಿನೇಷನ್ ಮೆಥಡ್ ಮೂಲಕ ಮಾಡ್ಕೊಳ್ಬಹುದು, ಸರಿನಾ. ಸೊ ಇದಾಗಿತ್ತು ಇಲ್ಲಿಯವರೆಗೆ SSC MTS CHSL ಹಾಗೆ GD ಎಕ್ಸಾಮ್ಗಳಿಗೆ ಮುಂದೆ ಕೇಳಬಹುದಾದ ಇಂಗ್ಲೀಷ್ ಪ್ರಮುಖ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.